ಪವಿತ್ರವಾಗಿರ್ತಕ್ಕಂಥ ಕಾಡುಕೊತ್ತನಹಳ್ಳಿ ಗ್ರಾಮ ಸಿಎಕೆರೆ ಹೋಬಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ವಿಶ್ವಕರ್ಮ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ ನೂತನ ಸ್ವಾಮಿಯ ಪ್ರತಿಷ್ಠಾಪನಾ ಅಂಗವಾಗಿ ಇವತ್ತು ಪರಮ ಪೂಜ್ಯ ಹಾದಿ ಹೊನ್ನಾಯಕನಹಳ್ಳಿ ಮಂಟೇಸ್ವಾಮಿ ಮಠಾಧೀಶ್ವರರಾದಂಥ ಅಲ್ಲಿಯ ಬಸವ ಕೂಡ ಮಹಾಪವಿತ್ರವಾದ ನಡೆದಾಡುವ ದೇವರು ಮತ್ತು ಪರಮ ಪೂಜ್ಯ ವರ್ಚಸ್ವಿಗಳು ಆಗಮಿಸಿರುವಂಥ ಈ ಸಂದರ್ಭದಲ್ಲಿ ಈ ಗುರುವಿನ ಕಾಯಕದ ಒಂದು ಮಂತ್ರದಂತೆ ಇವತ್ತು ನಾವೆಲ್ಲರೂ ಕೂಡ ಗುರುಕೃಪೆಗೆ ಪಾತ್ರ ಆಗುವಂಥ ಈ ಒಂದು ಪುಣ್ಯಕಾಲ ಇವತ್ತು ನಮ್ಮ ಕಾಡುಕೊತ್ತನಹಳ್ಳಿ ಗ್ರಾಮದಲ್ಲಿ ಭಗವಂತನ ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಿಕೊಟ್ಟಿದ್ದಾನೆ. ಅದಕ್ಕೆ ಹೇಳ್ತಾರೆ, ಯಾವ ಮಹಾನುಭಾವರಾಗಿರ್ತಕ್ಕಂಥ ಪರಮ ಪೂಜ್ಯರಾದಂಥ ಯಾವ ಜಗದೋದ್ಧಾರಕನಾಗಿರ್ತಕ್ಕಂಥ ಯಾವ ಓಂಕಾರದಿಂದ ಉದ್ಭವನಾಗ್ತಕ್ಕಂಥ ಗುರು ಮಂಟೇಸ್ವಾಮಿ ಪರಂಜ್ಯೋತಿಯವರು ಕೂಡ ಭೂತಳಕ್ಕೆ ಅವತರಿಸಿದಂಥ ಪುಣ್ಯವೇ ಗುರುವನ್ನ ಮೀರಿಸಿದವನು ಮಹಾಪುಣ್ಯ ಪುರುಷನಾದ ನಮ್ಮ ಸಿದ್ದಪ್ಪಾಜಿ. ವಿಶ್ವಕರ್ಮದವರ ಆರಾಧ್ಯ ದೇವನಾಗಿರ್ತಕ್ಕಂಥ ಚಿಕ್ಕಲ್ಲೂರು ಒಡೆಯನಾಗಿ ಪರಮ ಪವಿತ್ರವಾದ ಆದಿವನ್ನಾಯಕನಹಳ್ಳಿ, ಕಪ್ಪಡಿ, ಬೊಪ್ಪಣ್ಣಪುರ ಮತ್ತು ಕುರುಬನಕಟ್ಟೆ, ಮುಟ್ಟನಹಳ್ಳಿ ಎಂಬತಕ್ಕಂಥ ಕ್ಷೇತ್ರಗಳಿಗೆ ಅಧಿಪತಿಯಾಗಿ ಯಾವ ಜಗದೋದ್ಧಾರಕನಾಗಿರ್ತಕ್ಕಂಥ ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮ ಇವತ್ತು ಸಿದ್ದಪ್ಪಾಜಿ ಸ್ವಾಮಿಯವರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ, ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇವತ್ತು ವರ್ಚಸ್ವಿಗಳು ಪರಮ ಪೂಜ್ಯರು ಆದಿವನ್ನಾಯಕನಹಳ್ಳಿ ಮಠಾಧೀಶ್ವರ ಆಗಮಿಸಿರುವಂತಹ ಸಂದರ್ಭದಲ್ಲಿ ಬಸವಣ್ಣ ತಾನು ಕಲ್ಯಾಣ ಪಟ್ಟಣದ ಕಡೆ ಬರ್ತಾ ಇದ್ದಾನೆ. ಸಿದ್ದಪ್ಪಾಜಿಯವರ ಕಥೆಯಲ್ಲಿ ಈಗ ಮಂಟೇಸ್ವಾಮಿ ಪರಂಜ್ಯೋತಿಯವರು ಬರುವಂತ ಸಮಯ ಯಾವ ರೀತಿ? ಮಾದಿಗರ ಹರಳಯ್ಯ ಒಕ್ಕಲಿಗರ ಮುತ್ತಯ್ಯ, ಕುಂಬಾರ ಗುಂಡಯ್ಯ, ಅಂಬಿಗರ ಚೌಡಯ್ಯ, ನೊಲಿಯ ಚಚ್ಚಯ್ಯ, ಆಯಕ್ಕಿ ಮಾರಯ್ಯ, ದೋಹರ ಕಕ್ಕಯ್ಯ, ಕಿನ್ನರೆ ಬೊಮ್ಮಯ್ಯ, ಅಡಪದ ಪಣ್ಣ, ಇವರೇ ಗಣಶರಣರು, ಇವರೇ ಬಸವಾದಿ ಪ್ರಮತರು. ಗುರುವೇ 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 ನೀನಾಟಬಲ್ಲ, ಹರನೇ ನೀನಾಟಬಲ್ಲ, ಶಿವನೇ ನೀನಾಟಬಲ್ಲ ಯಾರು, ಗುರುವೇ ನೀನಾಟಬಲ್ಲ ಯಾರು, ಗುರುವೇ ನೀನಾಟಬಲ್ಲವರು ಯಾರು, ಶಿವನೇ ನೀನಾಟಬಲ್ಲವರು ಯಾರು. ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಜಗದಿ ಎಂದು ಉಳಿದ ನಾಟಬಲ್ಲವರು ಯಾರು, ಶಿವನೇ ನೀನಾಟಬಲ್ಲವರು ಯಾರು. ಒಕ್ಕಲು ಅಪ್ಪನ ಮನೆಯ ಒಕ್ಕಲು ಕನವಾಗಂದು, ಒಕ್ಕಲು ಅಪ್ಪನ ಮನೆಯ ಒಕ್ಕಲು ಕನವಾಗಂದು, ಒಕ್ಕಲು ಅಪ್ಪನ ಮನೆಯ ಗುರುವೇ ಗುರುವೇ ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸ
ಮಡಿಯ ಚಂದವ ಕಂಡು ಮಡಿವಾಳ ಚಪ್ಪನ ಮನೆಯ ಮಡಿಯ ಚಂದವ ಕಂಡು ಮಡಿವಾಳ ಚಪ್ಪನ ಮನೆಯ ಅರಣ್ಯ ಕೈಲಾಸದಲ್ಲಿ ಗುರುವೇಗೆ ನಾಟ ಬಲ್ಲವರು ಯಾರು ಶಿವನೇ ನಾಟ ಬಲ್ಲವರು ಯಾರು ಶಿವನೇ ನಾಟ ಬಲ್ಲವರು ಯಾರು ಮಾದಿಗರಲ್ಲಿಯ ಮನೆಯ ಅಂಬಲು ಮಸಿಯ ಕಂಡು ಮಾದಿಗರಲ್ಲಿಯ ಮನೆಯ ಅಂಬಲು ಮಸಿಯ ಕಂಡು ಮಾದಿಗರಲ್ಲಿಯ ಮನೆಯ ಮಾದಿಗರಲ್ಲಿಯ ಮನೆಯ ಅಂಬಲು ಮಸಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರ್ಷಸೂರ್ಯನು ಕುಡಿದ ಗುರುವೇವಿ ನಾಟ ಬಲ್ಲವರು ಯಾರು ಶಿವನೇ ನಾಟ ಬಲ್ಲವರು ಯಾರು ಗುರುವೇವಿ ನಾಟ ಬಲ್ಲವರು ಯಾರು ಶಿವನೇ ನಾಟ ಬಲ್ಲವರು ಯಾರು ಗುರುವೇ ಇಂದಿರಾರಮಣ ಗೋವಿಂದ ಗೋವಿಂದ ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ ಗೋವಿಂದ ಮಠದವನ್ನಾಯಕನಹಳ್ಳಿ ಬಸವೇಶ್ವರನ ಪಾದಕ್ಕೆ ಗೋವಿಂದ ಗೋವಿಂದ ಸ್ವಾಮಿ ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ 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 ಗೋವಿಂದ. ಸ್ವಲ್ಪ ಮಳೆ ಆಗ್ಬಿಟ್ಟು ಮೆತ್ತೆ ಆಗ್ಬಿಡ್ತು, ಹೌದು. ಆದ್ರೂ ಕೂಡ ಮಳೆರಾಯ ಅವಕಾಶ ಕೊಟ್ಟು ಇವತ್ತು ಪರಮಪೂಜ್ಯರ ಅಮೃತ ಹಸ್ತದಿಂದ ಪರಮಪೂಜ್ಯನಾದಂತ ಸಿದ್ದಪ್ಪಾಜಿಯ ಒಂದು ದೇವರ ಪ್ರತಿಷ್ಠಾಪನೆ ಲೋಕಾರ್ಪಣೆಯಾಗುವಂತಹ ಕಾರ್ಯಕ್ರಮದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಗ್ರಾಮಕ್ಕೆಲ್ಲಕ್ಕೂ ಕೂಡ ಶುಭವಾಗಲಿ ಅಂತ ವಿಶ್ವಕರ್ಮ ಸಿದ್ದಪ್ಪಾಜಿ ದೇವಸ್ಥಾನದ ಅಭಿವೃದ್ಧಿ ಸೇವಾ ಟ್ರಸ್ಟ್ನವರು ಈ ಕುಲಬಾಂಧವರ ಈ ಒಂದು ಲೋಕ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಒಂದು ಚಪ್ಪಾಳಿ ಹೊಡೆದ್ರ ಮುಖಾಂತರವಾಗಿ ನಮ್ಮ ಕಾಡು ಕೊತ್ತನಹಳ್ಳಿ ಗ್ರಾಮದಲ್ಲಿ ಇವತ್ತು ಈ ಭಗವಂತರನ್ನ ಭಕ್ತಿಯಿಂದ ಪೂಜಿಸ್ತಾ ಧ್ಯಾನಿಸ್ತಾ ಆರಾಧಿಸ್ತಾ ಇಲ್ಲೇನಾಗಿದೆ ಕಥೆಯಲ್ಲಿ ಬಸವಣ್ಣನವರ 1,00,000 ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನಿಕ್ಕೋ ಮಠ ಮಹಾಮನೆ ಮಠವನ್ನು ಮಾಡಿರಬೇಕಾದ್ರೆ ಒಂದು ದಿನ ಬಸವಣ್ಣನವರ ಹೆಂಡತಿಯವರಾದ ಗಂಗಾಂಬಿಕೆಯವರ ಕನಸಿನಲ್ಲಿ ಧರತಂದ ಧರ್ಮಗುರು ಪರಂಜ್ಯೋತಿಯವರು ಪ್ರತ್ಯಕ್ಷರಾಗಿದ್ದಾರೆ. ಗಂಗಾಂಬಿಕಾ, ನಿನ್ನ ಗಂಡನಾದ ಬಸವಣ್ಣ 1,00,000 ಮೇಲೆ 96,000 ಶಿವಶರಣರಿಗೆ ಪ್ರಸಾದವನ್ನಿಕ್ತಾ ಇದ್ದಾನೆ. ಅವನನ್ನು ಪರೀಕ್ಷೆ ಮಾಡುವುದಕ್ಕೆ ನಾನು ವೇಷ ಮರೆಸ್ಕೊಂಡು ಬರ್ತಾ ಇದ್ದೀನಿ ಕಲ್ಯಾಣ ಪಟ್ಟಣದೊಳಗಡೆ. ಇಷ್ಟು ಜನರ ಮಧ್ಯದಲ್ಲಿ ನನ್ನನ್ನು ಹೇಗೆ ಪತ್ತೆ ಹಚ್ಚುವನು ಎಂಬುದಾಗಿ ನೋಡಿದಾಗ ಪಟ್ಟಣ ಕಂಡು ಬಿಡ್ತಾಳೆ. ಅಷ್ಟೊತ್ತವರೆಗೂ ಕಂಡ್ರದು ಕನಸು. ಈ ಜಗತ್ತಲ್ಲಿ 7 ತರದ ಕನಸು ಬೀಳ್ತಾವಂತೆ. ಅದ್ಯಾವ್ದಪ್ಪ ಅದು? ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗ್ತಾರ ನೋಡಿ, ಅವ್ರಿಗೆ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನಸೆಲ್ಲ ನಿಜವಾಯ್ತವಂತೆ. ಇದಕ್ಕೆ ಸುಸ್ವಪ್ನ. ಪಕ್ಕದಲ್ಲಿರೋ ಗಾಡಗತ್ಗ ಸತ್ತೋದ್ರೂ ಸಾಯಲ್ಲ. ಸುಸ್ವಪ್ನ.
ಇನ್ನು ಕೆಲವರಿಗೆ ದುಸ್ವಪ್ನ ಅಂದ್ಬಿಟ್ಟು ಬೀಳ್ತದೆ. ಇದ್ಯಾರಿಗಪ್ಪ ಇದು? ಈ ಲೋಕದ ವ್ಯವಹಾರಗಳೆಲ್ಲ ತಲೆಗಚ್ಚ ಮನೆ ಕತ್ತ ನೋಡಿ, ಸಿದ್ದಪ್ಪಾಜಿ ಕತೆ ಅರ್ಧಂ ಕೇಳ್ಬಿಟ್ಟು ಹೋಯ್ತಾರಲ್ಲ ಅವ್ರಿಗೆ ಬೀಳೋದು. ಇದಕ್ಕೆ ದುಸ್ವಪ್ನ. 5-6 ದಿವಸದಿಂದ ಕನಸೇ ಸರಿಲ್ಲ. ಮಲಿಕತ್ತು ಹೋದ್ರೆ ಬಳಗಾಜು ಕುಂಕುಮ ಲಾರ್ಗಟ್ಟಲೆ ಕಾಣಿಸ್ಕತ್ತದೆ. ಅವ ಬಳಗಾಜು ಕುಂಕುಮ ಕಾಣಿಸ್ಕತ್ತೇನೆ, ಹಂಗಾರೆ ಯಾವಳ ಮುತ್ತೈದೆ ಸಾಯ್ತಾಳೆ ಬಿಡು. ಯಾವ ಮುತ್ತೈದವಳು ಸಾಯಲ್ಲ, ಇವು ಮಲಿ ಕಳವತ್ತಾನೆ ಯಾವ ಮನಗಿಲ್ಲ, ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ. ಇದಕ್ಕೆ ದುಸ್ವಪ್ನ. ಇದಕ್ಕೆ ಇವಳು ಕಂಡ ಕನಸಿನಂತೆ ಬಸವಣ್ಣನವರಿಗೆ ಹೇಳ್ತಾಳೆ, ಇನ್ನು 7 ದಿವಸದೊಳಗಾಗಿದ್ದಾರೆ ತಂದ ಧರ್ಮಗುರು ಪರಂಜ್ಯೋತಿಯವರು ನಮ್ಮನ್ನು ಪರೀಕ್ಷೆ ಮಾಡಲು ಬರ್ತಾ ಇದ್ದಾರಂತೆ. ಇಷ್ಟು ಜನರ ಮಧ್ಯದಲ್ಲ ನಮ್ಮಪ್ಪನ ಪತ್ತೆ ಹಚ್ಚೋದು ಹೇಗೆ? ಬಸವಣ್ಣನವರು ಎಲ್ಲ ಶರಣರ ಜೊತೆಗೂಡಿ ಮಾತನಾಡಿ ಇದೇ ರೀತಿ ಮಹಾಮನೆ ಮಠದ ಪೂರ್ವ ಬಾಗಿಲಿಗೆ ಕಲ್ಲು ಕೋಳೆಯನ್ನು ಇಡಿಸಿದ್ದಾರೆ. ಪಡುವಣದ ಬಾಗಿಲಿಗೆ ನಾಲಿಗೆ ಇಲ್ಲದ ಚರ್ಮದ ಗಂಟೆಯನ್ನು ಕಟ್ಟಿಸಿದ್ದಾರೆ. ಕಲ್ಲು ಕೋಳಿಯದ್ದು ಯಾವತ್ತು ಕೂಗುತ್ತೋ, ನಾಲಿಗೆ ಇಲ್ಲದ ಚರ್ಮದ ಗಂಟೆ ಯಾವತ್ತು ಬಾರಿಸುತ್ತೋ ಅವತ್ತಿಗೆ ಪರಂಜ್ಯೋತಿಯವರು ಬಂದಿದ್ದಾರೆ ಅಂತ ಹೇಳಿ ಗುರುತು ಮಾಡಿಬಿಟ್ರು. ಇದನ್ನರಿತ ಪರಂಜ್ಯೋತಿ ಓಂಕಾರದಿಂದ ಉದ್ಭವನಾದವನು ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಕಲ್ಲು ಕೋಳಿ ಇಡಿಸಿದೀಯಾ, ನಾಲಿಗೆ ಇಲ್ಲದ ಚರ್ಮದ ಗಂಟೆಯನ್ನು ಕಟ್ಟಿಸಿದೀಯ ಬಸವಣ್ಣ, ನನ್ನ ವೇಷ ನೋಡಿ ಈಗ ಅಂತ ಜೈ ಶಿವಶಂಕರ ಅಂದ ಕೂಡಲೇ ಪರಂಜ್ಯೋತಿಯವರು ಪ್ರತ್ಯಕ್ಷರಾದವರು ಗಜದಂಡೇಶ್ವರನೆಂಬ ಕಂಡಾಯನ ಮೂರ್ತಿಯಾಗಿ ಪ್ರತ್ಯಕ್ಷರಾದರೂ ಕೂಡ ಇವರ ವೇಷ ಹೇಗಾಯಿತು ಗೊತ್ತೇ? ಕುರುಚಲು ಗಡ್ಡ, ತಲೆಲೆಲ್ಲ ಕಜ್ಜಿ ಗಾಯ, ಕೊಳಕಾದ ಬಟ್ಟೆ ಮೇಲೆ ಹರಿದಾಡುತ್ತಿರುವ ಏನು ಕೂರಗಳು, ಎಡಹೆಗಲ ಮೇಲೆ ಎಂಡದ ಮಡಿಕೆ, ಬಲಹೆಗಲ ಮೇಲೆ ಎಮ್ಮೆ ಚಕಳ, ಒಂದು ಮುರುಕಲು ಊರುಗೋಲು, ಒಬ್ಬ ಕುರೂಪಿ ವೇಷ ಹಾಕೊಂಡು ಬೀದಿ ಒಳಗಡೆ ಬರ್ತಾ ಇದ್ದಾನೆ ಪರಂಜ್ಯೋತಿ ಒಡೆಯ. ಅವನೇ ದರೆತಂದ ಧರ್ಮಗುರು. ಬೀದಿ ಒಳಗಡೆ ಬರ್ತಿದ್ರೆ ಬೀದಿಯೆಲ್ಲ ಕೆಟ್ಟ ವಾಸನೆ. ಮಾಯಾ ಕೋಲಾಹಲ ಈ ಜಗ, ಮಾಯಾ ಕೋಲಾಹಲ ಈ ಮಾಯಾ ನೆತ್ತೇನು ಸುಡ್ತದೆ, ಕಾಲು ಸುಡ್ತದೆ. ಈ ಅಣ್ಣ ಬಸವಣ್ಣವ್ರ ಮಠ ಯಾವ ಕಡೆ ಹೋಗ್ಬೇಕಪ್ಪ? ಅಲ್ಲ ಸ್ವಾಮಿ, ನೀವ್ ಹೇಳಪ್ಪ. ಮುಂದೆ ಹೋಗಿ ಬಳಗಡೆ ತಿರ್ಕೊಳ್ಳಿ ಸ್ವಾಮಿ. ಕರ್ಕೊಂಡು ತೋರ್ಸಪ್ಪ. ಆಗಲ್ಲ ಕಣಯ್ಯ, ವಯಸ್ಸಾದ್ರ ಜೊತೆ ಮಾತಾಡೋ ಮಾತೇನೇ ಇದು. ವಯಸ್ಸಾದ್ಮೇಲೆ ಮಲ್ಲಿರ್ಬೇಕು ಕಣಯ್ಯ, ಬೀದಿ ಯಾಕೆ ಸುತ್ತಬೇಕು ಅಂತ. ನಿನಗೆ ವಯಸ್ಸಾಗಲ್ವೇನಪ್ಪ? ನಾವು ವಯಸ್ಸಾದ್ಮೇಲೆ ಮನೆ ಬಿಟ್ಟು ಈಚೆ ಬರಲ್ಲ. ನೀವಾರು ಕರ್ಕೊಂಡು ಹೋಗಪ್ಪ. ನೋಡಲ್ಲಿ ಕಾಲಕ್ಕೆ ಕುಂತರ ಕರ್ಕೋಗಿ ಸ್ವಾಮಿ. ಆ ಬೀದಿ ಒಳಗಡೆ ಜನಗಳನ್ನೆಲ್ಲ ವಿಚಾರಿಸ್ಕೊ ಬರ್ತಿರ್ಬೇಕಾದ್ರೆ ಬೀದಿ ಎಲ್ಲ ಕೆಟ್ಟ ವಾಸನೆ. ಅವನೇ ಪರಂಜ್ಯೋತಿ, ಯಾರಿಗೂ ಗೊತ್ತಿಲ್ಲ. ದೇವದಾನವ ಸುರಗಣನಿಕರ, ದೇವದಾನವ ಸುರಗಣನಿಕರ, ಭಾವ ಭಾವ ವಿಚಾರ ಪರನೋ, ದೇವದಾನವ ಸುರಗಣನಿಕರ, ಭಾವ ಭಾವ ವಿಚಾರ ಪರನೋ, ದೇವರ ಗಣೇಶನ ಸೂರ್ಯ ಬಬ್ಬುವ, ದೇವರ ಗಣೇಶನ ಸೂರ್ಯ ಬಬ್ಬುವ, ಭಾವಜನಿತರ ಅತಿ ಪ್ರಿಯ ಪ್ರಿಯಸಗ, ಮಾಯಾ ಕೋಲಗಲ ಈ ಜಗ, ಮಾಯಾ ಕೋಲಗಲ ಈ ಮಾಯಾ
ಮಟ್ಟ ಮಧ್ಯಾಹ್ನದ ಊಟದ ವೇಳೆ ಗಮನ ಕೊಡಿ. ಕಟ್ಟಿಗೆ ಸಂಗಣ್ಣ ಎಂಬ ಶರಣ ಎಲ್ಲರನ್ನು ಒಳಗಡೆ ಬಿಡ್ತಾವನೆ. ಆ ಬೀದಿ ಆ ರಸ್ತೆಯಲ್ಲಿ ಬರ್ತಾ ಇರುವಂತ ಆ ಒಂದು ಸಾಲಿನಲ್ಲಿ ಪರಂಜ್ಯೋತಿ ಅವರು ಬಂದ್ರಲ್ಲ. ಓಹೋ, ಏನೇ ಕೆಟ್ಟ ವಾಸನೆ. ಯಾರಯ್ಯ ನೀನು? ನನ್ನ ಹೆಸರು ಏನೂ ಗೊತ್ತಿಲ್ಲ, ನಾ ಯಾವ ಊರು ಅಂತಾನೂ ನನಗೆ ಗೊತ್ತಿಲ್ಲ. ಇಲ್ಲಿ ಊಟಕ್ಕೆ ಹಾಕ್ತಾರೆ ಅಂತ ಕೇಳ್ಪಟ್ಟೆ, ಹುಡಿಕೊಂಬಂದೆ. ಒಳಗೆ ಬಿಡಪ್ಪ ನನ್ನ. ಯೋ, ಊರು ಕೇರಿ ಹೆಸರು ಕುಲ ಒಂದು ಗೊತ್ತಿಲ್ಲದು ನೆಟ್ಟಿಗೆ ಬಂದ್ಬಿಟ್ಟ ಇಲ್ಲಿಗೆ. ಬೀದಿಯೆಲ್ಲ ಕೆಟ್ಟ ವಾಸನೆ ಹೊಡೆತದ. ಹೋಗ ಯಾ ಕಡೆ. ಏನಪ್ಪ, ಹೋಗಿ ಬಸವಣ್ಣವ್ರಿಗಾದ್ರೂ ಹೇಳಪ್ಪ, ನಾನು ಒಳಗಡೆ ಬಿಡಬೇಕು ಅಂತ. ಯೋ, ಇಲ್ಲಿ ಒಳಗಡೆ ಬಿಡಬೇಕಾದ್ರೆ ಯಾರೇ ಆದ್ರೂ ಲಿಂಗ ತೋರಿಸ್ಬಿಟ್ಟು ಒಳಗಡೆ ಹೋಗ್ಬೇಕು. ಲಿಂಗ ತೋರಿಸ್ತಾರೆ ಒಳಗೆ ಬಿಡ್ತೀಯಪ್ಪ? ಸ್ನಾನ ಮಾಡಿ ಎಷ್ಟು ವರ್ಷ ಆಗಿದ್ದ ಲಿಂಗ ತೋರಿಸ್ತಾನಂತ. ಲಿಂಗನ ಇಲ್ಲಪ್ಪ, ನೀನು ಒಳಗಡೆ ಬಿಡ್ತೀನಿ ಅನ್ನೋದಾದ್ರೆ ತೋರಿಸ್ತೀನಿ ಅಂತ ಚಿಳ್ಳುಗುರಿನಿಂದ ಎದೆಯನ್ನ ಪರಪರನೆ ಬಗೆದು, ಆ ಚಿಳ್ಳುಗುರಿನಲ್ಲಿ ಎದೆನೆ ಪರಪರನೆ ಬಗೆದು ಆತ್ಮಲಿಂಗವನ್ನೇ ತೋರಿಸ್ತಾ ಇರಬೇಕಾದ್ರೆ ಪರಂಜ್ಯೋತಿಯವರು ಕಟ್ಟಿಗೆ ಸಂಗಣ್ಣ ತಲೆ ತಿರುಗಿ ಕೆಳಕ್ ಬಿದ್ದೋದ. ಪುನಃ ಭಯ ಕೊಟ್ರಲ್ಲ, ಪರಂಜ್ಯೋತಿಯವರು ಮೇಲಕ್ಕೆದ್ದ. ಯೋ, ನೀನು ಲಿಂಗ ತೋರಿಸುವಂತ ಅದಕ್ಕೆ ಎದೆನೆ ಬಗೆದು ಹಂಗೆ ಮುಚ್ಚಿಬಿಟ್ಟೆಲ್ಲ. ನೀನೇನಾದ್ರೂ ಮಠದೊಳಗೆ ಬಿಟ್ಬಿಟ್ರೆ ಮಠನೇ ಮುಟ್ಟಿಸ್ಬಿಡ್ತೀಯ. ಬಿಡಲ್ಲ ಕಣೆ ಒಳಗಡೆ, ಬಿಡಲ್ಲ ಕಣೆ ಒಳಗಡೆ. ಇವನಿನ ಮನೆ ಹಾಳಾಗ. ಲಿಂಗ ತೋರಿಸ್ರು ಒಳಗಡೆ ಬಿಡಲ್ಲ ಅಂತ ಇಲ್ಲಿ ಹೋಗಿ ಬಸವಣ್ಣವ್ರಿಗೆ ಹೇಳು. ನೀನು ಕೇಳ್ಕೊಂಡು ಯಾರೋ ಬಂದಿದ್ದಾರೆ ಅಂತ ಅವರೇ ಬಂದು ನನ್ನ ಪಾದ ಪೂಜೆ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾರೆ ಎಂದಾಗ ಇವನಿಗೆ ಪಿತ್ತಿಯ ನೆತ್ತಿಗೆ ಏರ್ಬಿಡ್ತು. ಇಷ್ಟೊತ್ತವರೆಗೂ ನೀನು ಮಾತಾಡಿಸ್ತಿರೋದೇ ದೊಡ್ಡ ಕತೆ. ನಿನ್ನ ಬಸವಣ್ಣವ್ರು ಬಂದು ಪಾದ ಪೂಜೆ ಮಾಡಿ ಒಳಗೆ ಕರ್ಕೊಂಡು ಹೋಗ್ಬೇಕಾ ಅಂತ ಎಕ್ಕತ್ತನ್ನ ಬಗ್ಗಿಸ್ಕೊಂಡು 3 ಗುದ್ದದ್ರಂತೆ. ಊಟ ಬೇಕಾ? ಒಳಗಡೆ ಬಿಡಬೇಕಾ? ಬಸವಣ್ಣವ್ರು ಬರಬೇಕಾ ಅಂತ ಗಟ್ಟಿಗೆ ಸಂಗಣ್ಣ ಗುದ್ದದ ಕೂಡಲ ಮಾತ ಕೆಳಗಡೆ ಬಿದ್ರಲ್ಲ. ಒಳಗಡೆ ಇದ್ದ ಬಸವಣ್ಣನವರ ಎಕ್ಕತ್ತಿಗೆ ಬಿತ್ತು ಏಟು. ಗಂಗಾಂಬಿಕ ಯಾರು ನನಗೆ ಬಲವಾಗಿ 3 ಸಾರಿ ಹೊಡೆದಂಗಾಯ್ತಲ್ಲ. ಯಾರು ಇಲ್ಲವಲ್ಲ ಇಲ್ಲಿ? ಇಲ್ಲ ಇಲ್ಲ, ಏನು ಅಪಶಕುನದ ಛಾಯೆ. ಬಾಯಲ್ಲಿ ನೋಡೋಣ ಅಲ್ಲ, ಮುಂದೆ ಬಂದು ನೋಡಿದ್ರೆ ಕಲ್ಲು ಕೋಳಿ ಎದ್ದು ಕೂಗುಬಿಟ್ಟಿದೆ. ನಾಲ್ಗೆ ಇಲ್ಲದ ಚರ್ಮದ ಗಂಟೆ ಬಾರಿಸ್ಬಿಟ್ಟಿದೆ. ಅಯ್ಯಯ್ಯೋ, ಈಗ ನಾವು ಏನು ಮಾಡೋದು? ಆ ಪರಂಜ್ಯೋತಿ ಇಷ್ಟು ಜನಗಳ ಮಧ್ಯದಲ್ಲಿ ಅವನ್ನ ಪತ್ತೆ ಹಚ್ಚೋದಾದ್ರೂ ಹೇಗೆ? ಜಗದೊಡೆಯ, ಎಲ್ಲಿರುವೆ ತಂದೆ ಎಂಬುದಾಗಿ ಹುಡುಕಾಡ್ಕೊಂಡು ಬರ್ತಿರ್ಬೇಕಾದ್ರೆ ಕಟ್ಟಿಗೆ ಸಂಗಣ್ಣವ್ರು ಕೇಳಿದ್ರು ಗೊತ್ತಾಯ್ತದೆ. ಕಟ್ಟಿಗೆ ಸಂಗಣ್ಣವರೇ, ಯಾರೇ ಬರಬೇಕಾದ್ರೂ ನೀವಿರೋ ಬಾಗಿಲಿಂದಲೇ ತಾನೇ ಬರಬೇಕು. ಇವತ್ತು ಯಾರಾದ್ರೂ ಹೊಸಬ್ರ ಬಂದದ್ದು ನೋಡಿದ್ರ? ಹೊಸಬರು ಯಾರು ಇಲ್ವಲ್ಲ. ಇಲ್ಲ, ಜ್ಞಾಪಿಸ್ಕೊಳ್ಳಿ. ಒಬ್ಬ ಭಿಕ್ಷದವನು ಬಂದಿದ್ದ. ಅವನಿಗದೇನು ಕೊಬ್ಬು ಅಂತೀರಾ? ಆದ್ರೆ ಒಂದು ಮಾಯಾ ಮಂತ್ರ ಮಾಡ್ದ. ಲಿಂಗ ತೋರಿಸ್ಬೇಕು ಅನ್ನೋದಕ್ಕೆ ಎದೇನೇ ಬಗದು ತೋರಿಸಿ ಹಂಗೆ ಮುಚ್ಚಿಬಿಟ್ಟ. ಕೊನೆಗೆ ಬಸವಣ್ಣವ್ರನ್ನೇ ಕರ್ಕೊಬಾ, ಅವರೇ ಒಳಗೆ ಕರ್ಕೊಂಡು ಹೋಯ್ತಾರೆ ಅಂದ. ನನಗೆ ಪಿತ್ತೆ ನೆತ್ತಿಗೆ ಇರುತ್ತಲ್ಲ, ಯಾಕತ್ತು ಬಗ್ಗಿಸ್ಕೊಂಡು 3 ಗುದ್ದದ ಬಿಟ್ಟೆ. ಈ ಕಡೆ ಜೀವಮಾನಿರೋ ತನಕ ಬರಬಾರ್ದು ಹಂಗೆ ಗುದ್ದಿದ್ದೀವಿ ಬಸವಣ್ಣವರೇ. ನನ್ನ ಮನೆ ಬಾಗಿಲಿಗೆ ಬಂದು ಏಟು ಹೊಡಿಸ್ಕೊಂಡು ಹೋಗಿರೋನು ಬೇರೆ ಯಾರು ಅಲ್ಲ ಕಣಪ್ಪ. ಜಗದೊಡೆಯನಾದ ಈ ದರಗಿಂತಲೂ ದೊಡ್ಡವನಾದ ದರ ತಂದ ಧರ್ಮಗುರು ಪರಂಜ್ಯೋತಿ ಕಣಪ್ಪ. ಯಾವ ಕಡೆ ಹೋದಪ್ಪ ನಮ್ಮಪ್ಪ? ಈ ಕಡೆ ಅರಳೈನವ್ರ ಮನೆ ಕಡೆ ಹೋದಂಗಾಯ್ತು ಬಸವಣ್ಣವ್ರೆ. ಗಂಗಾಂಬಿಕಾ, ಬಾಯಿಲು ಹುಡ್ಕೊಂಬರೋಣ ಅಂತ ಗಂಡೆ ಹೆಂಡ್ತಿರಿಬ್ರು ಹುಡ್ಕೊಂಬರ್ತಾ ಇದ್ದಾರೆ. ಎಲ್ಲಿರುವೆ ದೇವನೇ, ಮಾಯಕಾರ ಪರಂಜ್ಯೋತಿಯೇ, ನೀನೇ ಗತಿಯೆಂದು ನೀನೇ ಮತಿಯೆಂದು ನಿನ್ನ ಹುಡುಗಿನ ಬಂದೆನೋ ಗುರುವೇ, ನಿನ್ನ ಹುಡುಗಿನ ಬಂದೆನೋ ಗುರುವೇ. ಪರಂಜ್ಯೋತಿ ಪ್ರಭುವೇ, ಗುರುವೇ.
ಅಷ್ಟಸಿಗೂ ನೀನೆ ಒಡೆಯನೆ ಜನನ ಮರಣ ಭವ ವೈದ್ಯನು ನೀನೆ ಹಣಿಮಾದಿ ಅಷ್ಟಸಿಗೂ ನೀನೆ ಒಡೆಯನೆ ಜನನ ಮರಣ ಭವ ವೈದ್ಯನು ನೀನೆ ಭಕ್ತವತ್ಸಲ ನೀನೆ ಕರುಣ ಸಾಗರ ನೀನೆ ಮುಕ್ತಿ ಪ್ರದಾಯಕ ಫಲಗೋಪರ ಜ್ಯೋತಿಯೇ ಭಕ್ತವತ್ಸಲ ನೀನೆ ಕರುಣ ಸಾಗರ ನೀನೆ ಮುಕ್ತಿ ಪ್ರದಾಯಕ ಫಲಗೋಪರ ಜ್ಯೋತಿಯೇ ಮುಕ್ತಿ ಪ್ರದಾಯಕ ಫಲಗೋಪರ ಜ್ಯೋತಿಯೇ ಅರಳಯ್ಯನವರ ಮನೆ ಇತ್ತಲ ಬೂದಿ ಗುಡ್ಡೆ ಮೇಲೆ ಯಾರೋ ಮಲಗಿರುವಂತೆ ಕಾಣಿಸ್ತು. ಗಂಗಾಂಬಿಕಾ ನಮ್ಮಪ್ಪ ಬಂದು ಎಲ್ಲಿ ಮಲಗಿದಾನೆ ನೋಡು ಬಾ ಅಂತ ಎರಡು ಕೈಗಳೇ ಹಿಡ್ಕೊಂಡು ಮೇಲೆ ಕೆತ್ತದ್ರಲ್ಲೇ ಎರಡು ಕೈಗಳೇ ಕಳ್ಕೊಂಡ್ಬಿಟ್ಟು. ಕೈ ಮುಟ್ಟಿದ್ರೆ ಕೈಯೇ ಕಳ್ಕೊಳ್ಳುತ್ತೆ, ಕಾಲು ಮುಟ್ಟಿದ್ರೆ ಕಾಲೇ ಕಳ್ಕೊಳ್ಳುತ್ತೆ. ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯೇ ತಂದೆ ಅಂತ ಒತ್ಕೊಂಡ್ರು ವಸ್ತ್ರವನ್ನು ಆಸಿ ತಲೆ ಕಾಲು ಮಾಂಸಖಂಡಗಳನ್ನೆಲ್ಲ ಅದರೊಳಗಡೆ ತುಂಬಿಕೊಂಡು ತಲೆ ಮೇಲೆ ಹೊತ್ತುಕೊಂಡು ಎಮ್ಮೆ ಕರುವೆ ಗಜದಂಡೇಶ್ವರನೆಂಬ ಕಂಡಾಯ ಆ ಎಂಡದ ಮಡಕೆನ 4 ಪಾದದ ಜೋಳಿಗೆ ಇದನ್ನ ನೀನ್ ಹಿಡ್ಕೋ ಅಂತ ಗಂಗಾಂಬಿಕೆ ಬಸವಣ್ಣನವರೊಬ್ರು ಬರ್ತಿದ್ರೆ ಬೀದಿಯೆಲ್ಲ ಕೆಟ್ಟ ವಾಸನೆ ಹೊಡಿತಾ ಇದೆ. ಜನಗಳೆಲ್ಲ ಅಲ್ಲಿ ಬಸವಣ್ಣನವ್ರಿಗಾಗದೆ ಇದ್ದವ್ರದ್ದು ಒಂದು ಗುಂಪಿತ್ತು ಕಲ್ಯಾಣ ಪಟ್ಟಣದಲ್ಲಿ. ಆಗ್ಲೇ ಅಲ್ಲೇ ಇದ್ರು ಅಂದ್ಮೇಲೆ ಕಾಡ್ಕೋತ್ನಳ್ಳಿ ಇಲ್ಲದೆ ಉಂಟು. ಅದಕ್ಕೆ ತಾನೇ ಬೆಳಗ್ಗೆನೆ ಮಳೆ ಉಯಿಸ್ಬಿಟ್ರು ಹೊತ್ತಾಗೆ. ಹೌದು. ಈ ಪವಿತ್ರವಾದ ಪುಣ್ಯಕಥೆಯಲ್ಲಿ ನೀವೆಲ್ಲರೂ ಕೂಡ ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋಗೋರು ಇರ್ತಾರಲ್ಲ, ಅವರೇ ನಮಗಾಗದೆ ಇದ್ದವರು ಅಂದ್ರೆ ಪೂರ್ತಿ ಇರೋರೇ ನಮಗಾಗೋರು. ಅದರಿಂದ ಮಹೇಶ್ ಅವ್ರು ಇರ್ತಾರೆ ಒಟ್ಲಿ ಅವರೇ ಬುಕ್ ಮಾಡಿರೋದಲ್ವಾ. ಅದರಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಭಗವಂತನಿಗೆ ಸಮರ್ಪಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವನನ್ನು ಕೊಂಡಾಡುವಂತ ಭಗವಂತನನ್ನು ಸ್ಮರಣೆ ಮಾಡುವಂತ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಅವನಿಗೆ ಕೇಳಿಕೊಂಡಿರುವಂಥ ಒಂದು ಗೀತೆಯನ್ನು ಹಾಡ್ತಾ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡ್ತಾನೆ. ಗ್ರಾಮಕ್ಕೆ ಒಳ್ಳೆಯದಾಗುವಂಥ ಈ ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ ಕಾಡುಕೊತ್ನಹಳ್ಳಿ ಗ್ರಾಮದಲ್ಲಿ ಭಗವಂತ ನಮಗೋಸ್ಕರವಾಗಿ ಅನುಗ್ರಹಿಸಿದ್ದಾನೆ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಸಿದ್ದಪ್ಪಾಜಿಯವರ ಪಾದಕ್ಕೆ, ಮಂಟೇಯ ಸ್ವಾಮಿಯವರ ಪಾದಕ್ಕೆ. ಕಣ್ಣೆತ್ತಿ ನೋಡವ್ವ ಕಂಡಾಯ್ದ ಮೂರುತಿಯ, ಕಣ್ಣಾರೆ ಕಂಡು ಕೈ ಮುಗಿದು ದಾನವ ನೀಡಿರವ್ವ, ದಾನವ ನೀಡಿರವ್ವ. ಸಿದ್ದಪ್ಪಾಜಿಯವರ ಪಾದಕ್ಕೆ, ಕೊತ್ತರಲ್ಲಿ ಸಿದ್ದಪ್ಪಾಜಿಯವರ ಪಾದಕ್ಕೆ, ಆಳಮಳಾಯಿ ಪಾದಕ್ಕೆ, ಸ್ವಾಮಿಯವರ ಪಾದಕ್ಕೆ. ನೋಡವ್ವ ಕಂಡಾಯ್ದ ಮೂರುತಿಯ, ಕಣ್ಣಾರೆ ಕಂಡು ಕೈ ಮುಗಿದು ದಾನವ ನೀಡಿರವ್ವ. ಕಣ್ಣೆತ್ತಿ ನೋಡವ್ವ ಕಂಡಾಯ್ದ ಮೂರುತಿಯ, ಕಣ್ಣಾರೆ ಕಂಡು ಕೈ ಮುಗಿದು ದಾನವ ನೀಡಿರವ್ವ. ಕಣ್ಣಾರೆ ಕಂಡು ಕೈ ಮುಗಿದು ದಾನವ
ದೊಡ್ಡವರು ತಂದಂತ ಮುತ್ತಿನ ಕಂದಾಯ, ಉತ್ತರ ದೇಶದಿಂದ ಬಂದ ಹುಲಿಯ ಕಂದಾಯ, ಗಾಳಿಗೆ ಗಂಡನಾಗಿ ಬಂದಂತ ಕಂದಾಯ, ಕಾರುಡಿಗರ ಗರ್ವವನ್ನೇ ಮೆಟ್ಟಿದ ಕಂದಾಯ, ನಂಬಿದ ಮನೆಯಲ್ಲಿ ಬಾಗಿ ಬಾಲಾಡೋ ಕಂದಾಯ, ನಂಬಲಾರದ ಮನೆಯಲ್ಲೂ ಜಾಲಾಡೋ ಕಂದಾಯ, ದಾನವ ಮಾಡಿರಿ ನೀವು ಧನವಂತರಾಗಿ ಮಾಡಿ ನೀವು, ದಾನವ ಮಾಡಿರಿ ನೀವು ಧನವಂತರಾಗಿ ಮಾಡಿ ನೀವು, ಕಣ್ಣೆತ್ತಿ ನೋಡುವ ಕಂದಾಯದ ಮೂರ್ತಿಯ, ಕಣ್ಣಾರೆ ಕಣ್ಣು ಕೈ ಮುಗಿದು ದಾನವ ನೀಡುವ, ಕಣ್ಣಾರೆ ಕಣ್ಣು ಕೈ ಮುಗಿದು ದಾನವ ನೀಡುವ. ಕೊಟ್ಟವರ ಮನೆಯಲ್ಲೂ ಹರಸುವ ಕಂದಾಯ, ದಾನ ನೀಡಿದ ಮನೆಗೆ ಪುಣ್ಯವ ಕೊಡುವ ಕಂದಾಯ, ಭಿಕ್ಷೆ ಕೊಟ್ಟವರ ಮನೆಯಲ್ಲೂ ಲಕ್ಷ ಹೊನ್ನವುದು, ನಿಂದಿಸಿದವರ ಮನೆಯಲ್ಲೂ ನಿರ್ಮೂಲವಾಗುವುದು, ಹರಕೆ ದೊಡ್ಡವರ ಮುತ್ತಿನ ಜೋಳಿಗೆ ಹರಸುವ ಈ ಭಿಕ್ಷಾ, ತಾಯಿ ದೊಡ್ಡಮ್ಮ ತಂದರ ಚಪಾತಿ ಚೆನ್ನಾಜಮ್ಮನ ಭಿಕ್ಷಾ, ಮುತ್ತೈದೆ ಭಿಕ್ಷೆಯ ನೀಡಿ ನೀವು ಮುತ್ತೈದೆಯರಾಗಿ ಮಾಡಿ, ಮುತ್ತೈದೆ ಭಿಕ್ಷೆಯ ನೀಡಿ ನೀವು ಮುತ್ತೈದೆಯರಾಗಿ ಮಾಡಿ, ಕಣ್ಣೆತ್ತಿ ನೋಡವ್ವ ಕಂದಾಯದ ಮೂರ್ತಿಯ, ಕಣ್ಣಾರೆ ಕಣ್ಣು ಕೈ ಮುಗಿದು ದಾನವ ನೀಡುವ, ಕಣ್ಣಾರೆ ಕಣ್ಣು ಕೈ ಮುಗಿದು ದಾನವ ನೀಡುವ, ಕಣ್ಣಾರೆ ಕಣ್ಣು ಕೈ ಮುಗಿದು ದಾನವ ನೀಡುವ, ದಾನವ ನೀಡುವ, ದಾನವ ನೀಡುವ. ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ ಗೋವಿಂದ, ಬಾಳಮ್ಮ ದೇವಿಯ ಪಾದಕ್ಕೆ ಗೋವಿಂದ ಗೋವಿಂದ. ಇಲ್ಲಿ ಮಾಂಸ ಖಂಡಗಳನ್ನು ತಗೊಂಡು ಬರ್ತಿದ್ರೆ ಜನಗಳೆಲ್ಲ ಆಡ್ಕೋತಾವ್ರೆ, ಬಸವಣ್ಣ ಇಂತ ಕೇಳ್ಮಟ್ಟಿ ಕೇಳಿದ್ಬಿಟ್ನಲ್ಲ, ಮಾಂಸನೇ ತಲೆ ಮೇಲೆ ಹೊತ್ಕೊಂಬತ್ತಾವನೆ ಅಂದ್ರದು ಧನನ ಮಾಂಸನೇ ಇರಬೇಕು ಅಂತ ಎಲ್ಲ ಆಡ್ಕೋತಿರ್ಬೇಕಾದ್ರೆ ಕೆಲವರು ಈ ಕಲ್ಯಾಣ ಪಟ್ಟಣದಲ್ಲಿದ್ದ ತಪ್ಪಿಗೆ ಕಲ್ಯಾಣಿ ಒಳ ಮುಳುಗಿ ಈಗಲೇ ನಾವು ಕಲ್ಯಾಣಿ ಬಿಟ್ಟು ಹೊಟ್ಟಬೇಕು ಅಂತ ನೀರೊಳಕ್ಕೆ ಮುಳುಗಿದ್ರು ಕತ್ಲರಿದ್ದ ಲಿಂಗಗಳೆಲ್ಲ ಮಾಯವಾಗೋಯ್ತು. ಏನೋ ನಮ್ಮ ಕತ್ಲು ಇಲ್ಲ ನಿನ್ನ ಕತ್ಲು ಇಲ್ಲ, ಬಸವಣ್ಣನ ಬೈದದಕ್ಕೆ ಹೊರಟೋಯ್ತೇನೋ, ಬಾರ ಹುಡ್ಕೋಣ ಅಂತ ಹುಡ್ಕೊಂಡು ಬಸವಣ್ಣನ ಬರ್ತಿದ್ರೆ ಬಸವಣ್ಣನವರ ತಲೆ ಮೇಲೆ ಹೊತ್ಕೊಂಡ್ಬಂದವರು ಗಂಟನ್ನ ಮಹಾಮನೆ ಮಠದ ಊರಿ ಗದ್ದಿಗೆ ಮೇಲೆ ತಲೆಕಾಲು ಮಾಂಸಖಂಡಗಳನ್ನ ಜೋಡಿಸಿ, ಯಾಕಪ್ಪ ನನ್ನ ಮೇಲೆ ಈ ಕೋಪ? ಶಿವನು ನೀನೆ, ನಾರಾಯಣನು ನೀನೆ, ಬ್ರಹ್ಮನೂ ನೀನೆ, ತ್ರಿಮೂರ್ತಿಗಳಿಗಿಂತ ಹಿರಿಯನಾದ ಧರತಂದ ಧರ್ಮಗುರು ಪರಂ ಜ್ಯೋತಿ ನೀನೆ, ಬಾ ಎನ್ನಪ್ಪನೇ ಬಂದು ಈ ಜಗತ್ತನ್ನ ಉದ್ಧರಿಸು, ನನ್ನ ಪಾಪ ಕರ್ಮಗಳನ್ನ ದೂರ ಮಾಡುವಂತ ಕರಿತಾ ಇರಬೇಕಾದ್ರೆ ಮಾಂಸಖಂಡಗಳನ್ನ ಜೋಡಿಸಿ ಅವನೇ ಪರಂ ಜ್ಯೋತಿ ಪ್ರತ್ಯಕ್ಷನಾಗ್ತಾನೆ. ದೇವಾ ಕರುಣಿಸೋ ದಯ ತೋರೋ ಬಂಧು
ಹಾಗೇನೆ ಪರಂಜ್ಯೋತಿಯರು ಪ್ರತ್ಯಕ್ಷರಾಗಿದ್ದಾರೆ ಗಜದಂಡೇಶ್ವರನ ಕಂದಾಯ ಮೂರ್ತಿಯಾಗಿ. ಸ್ವಾಮಿಯವರ ಪಾದಕ್ಕೆ ಗೋವಿಂದ ಗೋವಿಂದ ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ ಗೋವಿಂದ ಆಂಜನೇಯವರದ ಗೋವಿಂದ ಗೋವಿಂದ ಸಿದ್ದೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ. ಮಳೆ ನಿಂತಿದೆ, ಸ್ವಲ್ಪ ಚೇರ್ ಹಾಕ್ಸಿ ಈ ಕಡೆ ಕೂತ್ಕೊಳ್ಳೋರ್ಗೆ, ಈ ಚೇರ್ಗಳು ಹಾಕ್ಸಿ ಗೌಡ್ರೆ, ಹುಡುಗ್ರೆ ಅದು ಸ್ವಲ್ಪ ಹಾಕ್ಸ. ಇಂದಿರಾರಮಣ ಗೋವಿಂದ ಗೋವಿಂದ. ಇವತ್ತು ಈ ಪವಿತ್ರವಾಗಿರ್ತಕ್ಕಂಥ, ನೀವು ಬನ್ನಿ ಗೌಡ್ರೆ ಅವರ, ಇವತ್ತಿನ ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಬನ್ನಿ. ಈ ಕಡೆಗೆಲ್ಲ ಜಾಗ ಇದೆ, ಕೂತ್ಕೊಳ್ಳಿ. ಮಳೆರಾಯ ಅವಕಾಶ ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮ ಸುಗಮವಾಗಿ ನಡೆಯಲಿ. ಬಿಸಿಲೇ ಇಲ್ಲದ ತಂಪಾದ ಸಮಯದಲ್ಲಿ ಭಗವಂತ ನಮಗೆ ನಿಮಗೆಲ್ಲರಿಗೂ ಕೂಡ ಪುಣ್ಯವನ್ನು ಕರುಣಿಸಲಿ ಅಂತ ಪರಂಜ್ಯೋತಿಯವರು ಪ್ರತ್ಯಕ್ಷರಾದ್ರಲ್ಲ. ಈ ಲಿಂಗ ಮಾಯ ಆಗೋಗಿತ್ತಲ್ಲ, ಅವರೆಲ್ಲ ಬಂದ್ರು. ಬಸವಣ್ಣವ್ರೆ, ಇದಕ್ಕಿದ್ದಾಗೆ ಕಲ್ಯಾಣಿ ಒಳಕ್ ಮುಳುಗದ ಕೂಡಲೇ ಲಿಂಗಗಳೇ ಮಾಯ ಆಗ್ಬಿಡದೆ ಪಟ್ಟ ಅಂತ ನಮ್ ಗುಂಡ್ಕಟ್ ಗುರ್ಲಿಂಗದವರು ನೆನ್ಕೊಂಡು ಪಾಪ ಲಿಂಗ ಇಲ್ದೆ ನಮ್ನ ಯಾರು ಜಂಗಮರು ಅಂತಾರೆ ಅಂತ ಎಲ್ಲರೂ ಬಾಯ್ ಬಡಿತಿದ್ರು. ಅದಕ್ಕೆ ನಾನಂದೆ, ಲಿಂಗ ಹೋಗ್ಸವನು ಬಸವನೇ, ಲಿಂಗ ಬರ್ಸವನು ಬಸವನೇ, ನಮಗೆ ಲಿಂಗ ಕೊಡಿಸ್ತಾನೆ ಬಸವಣ್ಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ನಮಗೆಲ್ಲ ಲಿಂಗ ಕೊಡಿ ಬಸವಣ್ಣವರೇ, ಲಿಂಗ ಹೊಂಟೋಗಿದೆ. ಎಷ್ಟು ಬೇಗ ನಾಲ್ಗೆ ಬದಲಾಯಿಸ್ತೀರಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಬಸವಣ್ಣನ ನನ್ನ ಬಾಯಿಗೆ ಬಂದ ಹಾಗೆ ಆ ಬಸವಣ್ಣನೇ ಇಂದ್ರ ಚಂದ್ರ ಅಂತ ಕೊಂಡಾಡ್ತಿರುವರಲ್ಲ, ನಿಮ್ಮ ಲಿಂಗವನ್ನ ಮಾಯ ಮಾಡಿದವನು ಬಸವಣ್ಣನಲ್ಲ, ಬಸವಣ್ಣನ ತಲೆ ಮೇಲೆ ಮಾಂಸದ ಗಂಟಿನೊಳಗೆ ಕುಳಿತಿದ್ದ ದರೆತಂದ ಧರ್ಮಗುರು ಪರಂಜ್ಯೋತಿ ನಾನು. ಹಾಗಾದ್ರೆ ನಮ್ಮ ಲಿಂಗಗಳು ನಿಮ್ಮಂತ ಪಾಪಿಗಳ ಕತ್ತಲಿದ್ದ ತಪ್ಪಿಗೆ ನೋಡಲಿ ಎಂಡದ ಮಡಕೆ ಒಳಗೆ ಕೊತ ಕೊತನೆ ಕುದಿತಾ ಇದೆ. ಇವ್ರ ಲಿಂಗಗಳಲ್ಲೇ ಎಂಡದ ಮಡಕೆ ಒಳಗಿದ್ವು ಅಂತೆ. ಬಸವಣ್ಣ ನೋಡಿದೀಯ, ಬೆಳ್ಳಿಗಿರೋದೆಲ್ಲ ಹಾಲಲ್ಲ. ಇಂಥ ದುರ್ಮಾರ್ಗಿಗಳು ಎಷ್ಟು ಜನ ತುಂಬಿದ್ದಾರೆ ಈ ಪ್ರಪಂಚದಲ್ಲಿ. ಇಂಥ ದುರ್ಮಾರ್ಗಿಗಳನ್ನು ಸನ್ಮಾರ್ಗಿಗಳನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ನಾನು ಭೂತಳಕ್ಕೆ ಅವತರಿಸಿ ಬಂದಿದ್ದೇನೆ. ನಾನು ಈ ಕಲ್ಯಾಣ ಪಟ್ಟಣದಿಂದ ಪೂರ್ವ ನಾಡಿನ ಅಲಗೂರು ಚಿಲ್ಲಾಪುರದ ಪಾಂಚಾಳಗೇರಿಯ ತನಕ ಪಾದಾರ್ಪಣೆಯನ್ನು ಮಾಡಿ ದುಷ್ಟ ದುರ್ಮಾರ್ಗಿಗಳನ್ನು ಸನ್ಮಾರ್ಗಿಗಳನ್ನು ಮಾಡಿ ನಾನು ಜಗತ್ತನ್ನು ಉದ್ಧರಿಸ್ತೇನೆ. ಪರಂಜ್ಯೋತಿಯಾಗಿ ಉದ್ಭವನಾಗಿರುವ ಮುಂದೆ ನಾನು ಮಂಟೇಸ್ವಾಮಿ ಎಂಬತಕ್ಕಂಥ ಹೆಸರನ್ನು ಪಡ್ಕೋತೇನೆ. ನನ್ನ ಜೊತೆಯಲ್ಲಿ ರಾಚಪ್ಪಾಜಿ, ಚೆನ್ನಾಜಮ್ಮ, ಪಲಾರ್ದಯ್ಯ, ಚೆನ್ನಯ್ಯ, ಲಿಂಗಯ್ಯ ಶರಣರನ್ನ ಕಳಿಸ್ಕೊಡ್ಬೇಕು ಅಂದಾಗ ರಾಚಪ್ಪಾಜಿ, ಚೆನ್ನಾಜಮ್ಮ ಅಣ್ಣ ತಂಗಿರು ಎಲ್ಲ ಚೆನ್ನಯ್ಯ, ಲಿಂಗಯ್ಯ ಎಲ್ಲಾ ಶರಣರು ಹೊರಟು ನಿಂತಿರಬೇಕಾದ್ರೆ ಕಲ್ಯಾಣ ಪಟ್ಟಣ ಬಿಟ್ಟು ಬರ್ತಾ ಇದ್ದಾರೆ. ಬಸವಣ್ಣನಿಗೆ ಆಶೀರ್ವಾದ ಮಾಡಿ ಪರಂಜ್ಯೋತಿಯವರು ಅಲ್ಲೊಂದು ಆಶ್ಚರ್ಯ ನಡೀತು ನೋಡಿ. ಆ ಕಲ್ಯಾಣ ಪಟ್ಟಣದ ಮಹಾಮನೆ ಮಠದ ಬಾಗಿಲನ್ನು ದಾಟಿ ಈಚೆ ಬರುವಾಗ ಒಬ್ಬ 8 ವರ್ಷದ ಬಾಲಕ ಪುಷ್ಪದತ್ತ ಅಂತ ಅವನ ಹೆಸರು. ಏನಂತ? ಶ್ರೀಕಂಠರತ್ನ ಪುಷ್ಪದತ್ತ. ಆ ಹುಡುಗ ಬಂದು, ಗುರುಗಳೇ ನೀವು ದರಗಿಂತಲೂ ದೊಡ್ಡವರಂತೆ, ನನಗೂ ಆಶೀರ್ವಾದ ಮಾಡಿ ಗುರುಗಳೇ, ಒಳ್ಳೇದಾಗ್ಲಿ ಅಂತ. ಏನಂತ ಆಶೀರ್ವಾದ ಮಾಡಲಪ್ಪ? ಆ ಹುಡುಗನ ಮುಖ ನೋಡ್ಬಿಟ್ಟು, ಆಕೆ ಮೇಲಕ್ಕೆ ಒಂದು ಜನ ಕೂತ್ಕೊಳ್ಳಿ, ಅಲ್ಲಿ ಚೆನ್ನಾಗದ, ಏನು ಅದಕ್ಕೆ ಬಾಡಿಗೆ ಬೇರೆ ಕೊಟ್ಟಿವಿ, ಎಷ್ಟಾಯ್ತದ, ಆಕೆ ಮೇಲಕ್ಕೆ ಕೂತ್ಕೊಳ್ಳಿ, ಚೆನ್ನಾಗದ, ಹೆಂಗಸರು ಮಕ್ಕಳೆಲ್ಲ ಕೂತ್ಕೋತಾರೆ. ಆಗ ಏನಂತ ಆಶೀರ್ವಾದ ಮಾಡಲಿ ಅಂತ ಮಗುವಿನ ತಲೆ ಸವರ್ತಾ, ಇನ್ನು 8 ದಿನದೊಳಗಾಗಿ ನಿನಗೆ ಮರಣ, ಇನ್ನು 8 ದಿನದೊಳಗಾಗಿ ನಿನಗೆ ಮರಣ, ಇನ್ನು 8 ದಿವಸದೊಳಗಾಗಿ ನಿನಗೆ ಮರಣ ಅಂದ್ಬಿಟ್ರು. ಎಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡ್ರ ಹುಡುಗ ಕೇಳ್ತಾನೆ, ಗುರುಗಳೇ ನಾನಾವ ತಪ್ಪು ಮಾಡಿದನೆಂದು ನನಗೆ 8 ದಿವಸದೊಳಗಾಗಿ ಮರಣ ಎಂಬುದಾಗಿ ಹೇಳಿದಿರಿ. ನಾನು ಏನ್ ತಪ್ಪು ಮಾಡಿದೆ ಗುರುಗಳೇ? ನನಗೆ ಯಾಕೆ 8 ದಿವಸದೊಳಗಾಗಿ ಮರಣ? ಕಂದ, ನೀನು ಯಾವ ತಪ್ಪು ಮಾಡಿಲ್ಲಪ್ಪ. ಪುಷ್ಪದತ್ತನಾಗಿರುವ ನೀನು ಈ ಕಲ್ಯಾಣ ಪಟ್ಟಣದಲ್ಲಿ 8 ದಿವಸದೊಳಗಾಗಿ ಮರಣವನ್ನು ಹೊಂದಿ ಮುಂದೆ ಬಳವಳ್ಳಿಯ ಪಕ್ಕದಲ್ಲಿ ಬರ್ತಕ್ಕಂಥ ಮಾರಳ್ಳಿ ನಡುಗಟ್ಟ ಗ್ರಾಮದಲ್ಲಿ ವಿಶ್ವಕರ್ಮ ಕುಲದ ದೊಡ್ಡಬಾಚಿ ಬಸವಣ್ಣ, ಮುದ್ದೋಜಲಿಂಗಮ್ಮ ಎಂಬ ದಂಪತಿಗಳ ಮಡಿಲಲ್ಲಿ ನೀನು ಹುಟ್ಟಿ 7ನೇ ಮಗನಾಗಿ ಹುಟ್ಟಿ ಮರಿಕೆಂಪಾಚಾರಿ ಎಂಬತಕ್ಕಂಥ ಹೆಸರಿನಿಂದ ಪ್ರಜ್ವಲಿಸಿ ಯಾವ ಭೀಮೇಶ್ವರ ಕ್ಷೇತ್ರಕ್ಕೆ ನಿನ್ನನ್ನು ನಾನು ಅಧಿಪತಿಯನ್ನಾಗಿ ಮಾಡ್ತೀನಿ, ನನ್ನ ಶಿಷ್ಯನಾಗಿ ಪಡ್ಕೊಂಡು ಸಕಲರಿಗೂ ಸಿದ್ಧ ಬಯಸುವ ಸಿದ್ದಪ್ಪಾಜಿ ಎಂಬತಕ್ಕಂಥ ಹೆಸರಿಗೆ ಕೀರ್ತಿಯಾಗುವೆ. ನೋಡಿ, ಮುಂದೆ ಸಿದ್ದಪ್ಪಾಜಿಯಾಗಿ ಜನ್ಮ ತಾಳೋ ಹಿಂದಿನ ಜನ್ಮದಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ಪುಷ್ಪದತ್ತನಾಗಿದ್ದಂತೆ. ನಾವೇನೇನಾಗಿದ್ವೋ ಹಿಂದಿನ ಜನ್ಮದಲ್ಲಿ, ನಾನಂತೂ ಬಸವಣ್ಣ ಆಗಿದ್ನಂತೆ. ಬೀದಿ ಬಸವನಾಗದ ಓಲ ಬಸವನಲ್ಲ ಕಣ, ಬಸವಣ್ಣ ಇವರೇ ಒಪ್ಪಲ್ ಬುಡಿಯತೆಗೆ. ಇಲ್ಲೇನಾಗಿದೆ, ಆ ಹುಡುಗ ಮುಂದೆ ನೀನೇ ಸಿದ್ದಪ್ಪಾಜಿಯಾಗಿ ಹುಟ್ಟವನು ಕಂದ ಮಳವಳ್ಳಿ ಪ್ರಾಂತ್ಯದಲ್ಲಿ ಅಂತ ನೋಡಿ, ಅಲ್ಲೇ ಕಲ್ಯಾಣ ಪಟ್ಟಣದಲ್ಲಿ ಆ ಭಯವನ್ನು ಕೊಟ್ಟು ಕಂದಾಯವನ ಹೊತ್ತು ಬರ್ತಿರ್ಬೇಕಾದ್ರೆ ಶಿವಾನ್ರಪ್ಪ, ಶಿವ ಹಿಂಗ್ ಕೂಗಿದ್ರೆ ಮಳ ಪುನಃ ಬರ್ತದ, ಶಿವಾನ್ರವ್ವ ಶಿವ
ಒಳ್ಳೆ ಗಂಟು ತಿನ್ಕೊಂಡಿರೋರು ಕಾಣ ಕೂತವ್ರಲ್ಲ. ಶಿವ ಅಂದ್ರಪ್ಪ. ಶಿವ. ಏನ್ ಕಷ್ಟವೋ ಏನೋ, ಆ ಕಷ್ಟ ಪರಿಹಾರ ಆದ್ರೆ ನಿಮ್ಗೆಲ್ಲ ಒಳ್ಳೇದು. ಅದಕ್ಕೆ ಶಿವಾನಿ ಅಂತ ಬಡ್ಕೊಳ್ಳೋದು. ಶಿವ ಅಂದ್ರಪ್ಪ. ಶಿವ. ಆ ಶಿವನಾಮವನ ಅರ್ಥ ಬರ್ತಿರ್ಬೇಕಾದ್ರೆ ಏನಾಗುತ್ತೆ ನೋಡಿ. ಜಗದೊಳು ತಪವಯ್ಯ, ದಾನವೇ ಗಣಪರ ಜಪವಯ್ಯ, ಅಪಕಾರವನಿ ಮಾಡಿದರೆ, ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ. ಶಿವಶಿವಯಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ನಿನಗೆ ಬೇರಿಲ್ಲ. ಶಿವಾನಪ್ಪ. ಶಿವ. ದಾನ ಧರ್ಮಾದಿಗಳನ್ನು ಮಾಡಿದಂಥ ಪುಣ್ಯವಂತರಿಗೆ ಗೌರವ ಸಮರ್ಪಣೆಯನ್ನು ಎಡಭಾಗದ ವೇದಿಕೆ ಮೇಲೆ ಸಮರ್ಪಿಸ್ತಾ ಇದ್ರೆ ಒಟ್ಟಿಗೆ ಚಪ್ಪಾಳೆ ಹೊಡೀರಿ. ಈ ದೇವಸ್ಥಾನದ ಕೆಲಸಕ್ಕೆ ತನು ಮನ ಧನಗಳನ್ನು ಸಮರ್ಪಿಸಿ ಕಟ್ಟಡದ ನಿರ್ಮಾಣಕ್ಕೆ ಮತ್ತು ದಾಸೋಹ ನಿರ್ಮಾಣ ಒಂದು ವ್ಯವಸ್ಥೆಗೆ ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟಂಥ ಪುಣ್ಯ ಪುರುಷರಿಗೆ, ದಾನ ಮಾಡಿದಂಥ ಪುಣ್ಯವಂತರಿಗೆ ಇಲ್ಲಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಕೊಡುವ ಕೈ ಯಾವತ್ತು ಬರಿದಾಗದಿರಲಿ, ಆ ಕೊಡುವ ಕೈ ಯಾವತ್ತು ಬರಿದಾಗಿರಲಿ ಅಂತ ಪರಮಾತ್ಮನಲ್ಲಿ ಬೇಡ್ಕೊಳ್ತಾ ಆ ಧನ ಮತ್ತು ದಾನಿಗಳಿಗೆ ಈ ಒಂದು ಪುಣ್ಯ ಕಾರ್ಯಕ್ರಮದ ದೇವಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಗೌರವ ಸಮರ್ಪಣೆಯನ್ನ ಸಮರ್ಪಿಸ್ತಾ ಇದ್ದೇವೆ. ಇಲ್ಲಿ ಹೋಗಿ ಮಹೇಶಣ್ಣ, ಇಲ್ಲೇನಾಗಿದೆ, ಮಹಾಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ವೇದಿಕೆಯಲ್ಲಿ ಸಿದ್ದಪ್ಪಾಜಿ ಮಂಟೇ ಸ್ವಾಮಿಯವರ ಕಥಾಭಾಗವನ್ನು ಕೇಳುತ್ತಿರುವಂತಹ ಸಂದರ್ಭದಲ್ಲಿ ಬರುತ್ತಿರುವ ದಾರಿಯಲ್ಲಿ ಆಸ್ಕೊಂಡಿರೋ ಕಲ್ಲಿನ ಮೇಲೆ ಒರಗಿ ಮಲಗವರೇ ಪರಂ ಜ್ಯೋತಿಯವರು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೋಬೇಕು ಅಂತ. ಒಳ್ಳೆ ಮಟ್ಟ ಮಧ್ಯಾಹ್ನದ ರಣ ಬಿಸಿಲು ಉತ್ತರ ಕರ್ನಾಟಕ. ಆ ಬಿಸಿಲಿಗೆ ಆ ಕಲ್ಲು ದೋಸೆ ಕಲ್ಲಿನಂತೆ ಕಾದು ಬಿಟ್ಟಿರುವ ಕಲ್ಲು ಗುರುಗಳು ಮಲಗಿದ ಕೂಡಲೇ ತನ್ನ ಪಾಡಿಗೆ ತಾನೇ ಮೇಲಕ್ಕೆದ್ದು ಛತ್ರಿ ಆಕಾರದಲ್ಲಿ ನೆರಳು ಮಾಡುತ್ತಂತೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಕೊಡೇಕಲ್ಲು ಅಂತಾನೆ ಊರ ಹೆಸರು. ಕೊಡೇಕಲ್ ಬಸವೇಶ್ವರ ಅಂತ ತುಂಬ ಹೆಸರುವಾಸಿ. ಆ ಕಲ್ಲು ಕೊಡೇಕಲ್ಲು ಅಂತ, ಯಾವ ಛತ್ರಿ ಕಲ್ಲು ಅಂತ ಹಾಗೆ ಇದೆ. ಗುರುಗಳ ಮಲಗಿರಬೇಕಾದ್ರೆ ರಾಚಪ್ಪಾಜಿಯವರು ಇನ್ನೂ ಹುಡುಗಾಟ, ಗುರುಗಳು ನಿದ್ರೆ ಮಾಡಿ ಎದ್ದೇಳುವಷ್ಟರಲ್ಲಿ ಪಕ್ಕದಲ್ಲಿ ದನಗಳ ಮೇಯಿಸ್ತಾ ಮಕ್ಕಳೆಲ್ಲ ಗೋಲಿಗೆಜ್ಜಿಗೆ ಆಟ ಆಡ್ತಾವ್ರೆ. ಒಂದು ಆಟ ಆಡ್ಕೊಂಡ್ ಬಂದ್ಬಿಡೋಣ ಅಂತ. ಏನಪ್ಪ, ನಾವೊಂದು ಆಟಕ್ಕೆ ಬರ್ತೀನಿ ಕಣ. ನಾನು ಉತ್ತರ ದೇಶದಿಂದ ಬಂದೀನಿ, ನನ್ನನ್ನ ರಾಚಪ್ಪಾಜಿ ಅಂತ ಕರೀತಾರೆ. ಒಂದು ಆಟಕ್ಕೆ ಸೇರಿಸ್ಕೊಳ್ರು. ಯಾರು ಗೊತ್ತಾ? ಗಾರುಡಿಗರ ಮಕ್ಕಳು. ಗಾಣಗರ ಮಕ್ಕಳ? ಗಾಣಗರಲ್ಲ ಕಣ, ಗಾರುಡಿಗರು. ಮಾಟ ಮಂತ್ರ ಮಾಡೋರ ಮಕ್ಕಳು. ಒಂದು ಚಿಟಿಗೆ ಬೂದಿ ಇಟ್ಬಿಟ್ರೆ ಪಟ್ಕೊಂಡ್ ಸತ್ತಬೇಕು ಕೂಸು. ಇವನಂತೂ ಅಳಬ, ನಿನ್ನ ಹಂಗೆ ಮನಗಿಸ್ಬಿಡ್ತಾನೆ. ಏನ್ ಹೇಳಿ ಈಗ, ನೀವು ಯಾರಾದ್ರೂ ನನಗೇನು ಒಂದೇ ಒಂದು ಆಟಕ್ಕೆ ಸೇರಿಸ್ಕೊಳ್ರಯ್ಯ. ಒಂದೇ ಒಂದು ಆಟ ತಾನೆ. ಏಯ್, ಒಂದು ಕೆಲಸ ಮಾಡ್ರ, ನಮ್ಮ ಕೈ ಚಳಕ ತೋರ್ಸವ. ಕಣ. ಏಯ್, ಚಿಣಿ ಕೋಲ ಆಡೋಣ ಕಣ. ಇಲ್ಲಿ ದಂಡು. ಇದ್ರಲ್ಲಿ ಯಾರು ಸೋಲ್ತಾರೆ ಅವ್ರು ಉಸಿರು ಕಟ್ಕೊಂಡು ಓಡ್ಬೇಕು. ನೀವು ಓಡ್ತೀಯಾ? ನೀವು ಸೋತ್ರೆ ನಾವು ಆ ಜೀವಮಾನದಲ್ಲೇ ಸೋಲಲ್ಲ. ನಿನ್ಗೆಲ್ ಸೋತ ಆಡಲ್ಲ. ಸರಿಯಾಗಿ ಆಡ್ರ. ಆ ಚಿಣ್ಣಿ ಕೋಲ ಆಟ ಆಡ್ತಿರ್ಬೇಕಾದ್ರೆ ಗಿಲ್ಲಿ ದಾಂಡ ಆಟವನ್ನ ಯಾವ ರೀತಿ ಆಗುತ್ತೆ ನೋಡಿ. ಬನ್ನಿರಿ ಎಲ್ಲರೂ ಆಡೋಣ ಚಿಣ್ಣಿ ಕೋಲಿನ ಆಟವನ್ನು. ಬನ್ನಿರಿ ಎಲ್ಲರೂ ಆಡೋಣ ಚಿಣ್ಣಿ ಕೋಲಿನ ಆಟವನ್ನು. ಒಡೆದು ಒಡೆದು ಗೆಲ್ಲೋಣ, ಒಡೆದು ಒಡೆದು ಗೆಲ್ಲೋಣ, ಉಸಿರು ಕಟ್ಟಿ ಸಾಯ್ತೋಣ. ಬನ್ನಿರಿ 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 ಎಲ್ಲರೂ ಆಡೋಣ ಚಿಣ್ಣಿ ಕೋಲಿನ ಆಟವನ್ನು. ಆಟ ಈಗ ನನಗಾಟ, ತಿಳ್ಕೊಂಡು ತಿರುಗಾಟ. ಆಟ ಈಗ ನನಗಾಟ, ತಿಳ್ಕೊಂಡು ತಿರುಗಾಟ. ಬನ್ನಿರಿ ಎಲ್ಲರೂ ಆಡೋಣ ಚಿಣ್ಣಿ ಕೋಲಿನ ಆಟವನ್ನು. ಬನ್ನಿರಿ ಎಲ್ಲರೂ ಆಡೋಣ ಚಿಣ್ಣಿ ಕೋಲಿನ ಆಟವನ್ನು. ಬನ್ನಿರಿ ಎಲ್ಲರೂ
ರಾಚಪ್ಪಾಜಿಯವರೇ ಗೆದ್ದುಬಿಟ್ರು. ಈಗ ಇದು ಮೋಸ್ತಾಟಕ್ಕೆಲ್ಲ ಒಪ್ಪಕ್ಕಿಲ್ಲ ನಾವು. ಇನ್ನೊಂದು ಆಟ ಹಾಕು, ಮೋಸ್ತಾಟನ. ಎರಡನೇ ಆಟವನ್ನು ಆಡಿ ಆಟದಲ್ಲೂ ಕೂಡ ರಾಚಪ್ಪಾಜಿಯವರೇ ಗೆದ್ದುಬಿಟ್ರು. ಈಗ ಎಲ್ಲ ಎರಡು ಆಟ ನೀವೇ ಹೊಡೆದ್ಬಿಟ್ಟ. ಕೆಲಸ ಮಾಡ, ಅಷ್ಟು ದೂರ ಓಡ್ಬಿಡವ, ಆಮೇಲೆ ಚಿನ್ನಿ ಕೋಲ್ಬೇಡ. ಇವನು ಹೇಳ್ದ ಬುಗುರಿ ಹಾಕೊಂಬಿಡವ, ಬಡಿಗಣ್ಣಂಗ ಬುಗುರಿ ಗುಣ್ಣ ಹಂಗೆ ಹಿಡ್ಕೊಂಡ್ಬಿಡ್ಬೇಕು. ಏನೋ ಬುಗುರಿ ಆಟವನ್ನು ಆಡೋಣ ಅಂತ ಸ್ವಲ್ಪ ದೂರ ಓಡ್ರು ಅಂತ ಆ ಬೆತ್ತ ಹಿಡ್ಕೊಂಡು ಓಡಿಸ್ತಾವ್ರೆ. ಚಚ್ಚೋ ವಾಂತಿ ಬೇರೆ ಬಂದು ಬಿದ್ದು ಬಿದ್ದು ಸಾಯ್ತಿರ್ಬೇಕಾದ್ರೆ ಅದಲ್ಲ ಬುಡುಗ ತಪ್ಪಿಸ್ಕೊಂಡು ಊರೊಳಗಡೆ ಹೇಳ್ಬಿಟ್ಟ. 257 ಒಕ್ಕಲು ಜನ ತಮಟೆ ಬಾರಿಸ್ಕೊಂಬತ್ತಾವ್ರೆ ಇವನ ಸಾಯಿಸ್ಬೇಕು ಅಂತ ಮಾಟಗಾರ ಅಂತ. ಯಾವ ನೋಡಕ್ಕೆ ಚೋಟುದ್ದ ಗಂಡು, ನಮ್ಮ ಈ ಕಳ್ಳೆಲ್ಲ ಸಾಯಿಸವನೇ ಅಂದ್ರೆ ಇವನು ಕಸುಬುದಾರನ ಮಗನೇ ಇರಬೇಕು. ಕಸುಬುದಾರ ಮಗನೇ ತಿರ್ಗಣ ನಮ್ಮ ಕುಲಕ್ಕೆ ಅಳಕೈ ಇದು. ಏನ್ ಮಾಡ್ಬೇಕು ಮಾಡ್ಲಾ ಗೊತ್ತಾಯ್ತದ ಮಾಡ್ರದ. ಐಕ್ಲೆ ಇತ್ತೀಚೆಗೆ ನಮ್ಮ ದುರ್ಗವ ಮುನ್ಸ್ಕೊಂಡವಳ, ನೀವು ಸರಿಯಾಗಿ ಕೂಗದೆ ನಮ್ಮ ಕಾಳವನು ಮುನ್ಸ್ಕೊಂಡವಳ. ಈ ಗಂಡಿಗೆ ಎಳ ಮಾಂಸ ಆಕರ್ಲಾರಣ ಮೋಡಿ ನಾ ಅಂದದ್ದೆ. ಆಳುದ್ದ ಬಾವಿಯನ್ನು ತಗ್ಗಿಸಿ ಸೀತಾಳ ಚಪ್ರವನ್ನು ಹಾಕಿಸಿ ಮಧ್ಯದಲ್ಲಿ ರಣಗಂಬವನ್ನು ನಿಲ್ಲಿಸಿ ಕಂಬದ ಮೇಲೆ ಕೋಣನ್ ತಲೆ ಕಡ್ದಿಟ್ಟು ಕೋಣನ್ ತಲೆ ಮೇಲೆ ರಾಗದೇವಿಗೆ ಏನಿಟ್ಟು ರಾಗದೇವಿಗಳಿಗೆ ಬಂಗಾರದ ಬಟ್ಟೆ ಇಟ್ಟವರೆ. ಸುತ್ತಲೂ ಅಕ್ಕಿ ಕಾಳು ಧೂಳು ಮಂತರಿಸ್ತಾವ್ರೆ. ರೇನ್ ರೇನ್ ಇವರಿಬ್ರು ಬೆಳ್ಳಗಾಗೋದ್ರು ಕಣ. ಇವ್ರಿಗೊಂಚೂರು ಮಂತ್ರಸ ಮಳೆ ಬರ್ಸ್ಬಿಡ್ತಾನೆ ಅವ. ನೋಡು ಬತ್ತಾದ ಈಗಾನೆ ನಿಲ್ಸಿರೋದು ಅವನೇ. ಈಗ ಇನ್ನೊಂದು ಏನು ಆ ವಿಭೂತಿ ಮಂತ್ರಿಸ್ತಿದ್ದ ಹಾಗೆ ಸುತ್ತಲೂ ಧೂಳ್ತಾ ಮಂತ್ರಿಸ್ತಾವ್ರೆ. ಒಡಿಲ ರಣಮೋಡಿನ ಅಂದಾಗ ಧರ್ಮಗುರು ಪರಜ್ಯೋತಿ ಮನೆ ಮನೆಗೂ ದಿವ್ಯ ಜ್ಯೋತಿ. ಆ ಕೊಡೆ ಕಲ್ಲ ಕೆಳಗೆ ನೆರಳಾಗಿ ಮಲಗಿರುವ ಎದ್ದು ಬಾರಯ್ಯ ಜ್ಯೋತಿ, ಎದ್ದು ಬಾರಯ್ಯ ಜ್ಯೋತಿ. ಪರಮ ಜ್ಯೋತಿಯವರ ಬಾರಿಕೆ, ನರಕದವರ ಬಾರಿಕೆ. ಮೋಡಿಯನ್ನು ಒಡೆದು ನಿಂತ
ಬಿದ್ದವರೇ, ಮೋಡಿ ಹಾಕಿದ ತಿರುಗಣ್ಣ ತಲೆ ತಿರುಗಿ ಕೆಳಗ್ ಬಿದ್ದೋದ. ಎಲ್ಲ ನಮ್ಮ ಕುಲಕ್ಕೆ ಅಳಕೈ ಇದು. ಇವನ್ನೇ ಗಂಡು ತಿರುಗಿಸ್ಬಿಡ್ತು ಅಂದ್ರೆ ಏನಾರು ಎದುರು ಮೋಡಿ ಹಾಕ್ಬಿಟ್ರೆ ಏನಣ್ಣ ಮಾಡೋದು? ಎದುರು ಮಾಡೋದು ಸರ್ಕ್ ಮಾಡ್ಬೇಡ. ಒಂದ್ ಕೋಳಿ ಮೊಟ್ಟ, ಒಂದ್ ಮೊಗ, ಒಂದ್ ನಿಂಬೆಹಣ್ಣು ಬರ್ಕೈಲಿ ಬಂದನ ಕಣ. ಹಾಗನ್ನುವಾಗ ರಾಜಪ್ಪಾಜಿಯವರು 3 ಗೆರೆ ಎಳೆದ್ಬಿಟ್ಟು ಮಟ್ಟಿ ಕಪ್ಪು ದುಳುತಾಕಿ ದಾಟಿ ಅಂದ್ರು. ಈ ಗೇಟ್ ಎಳೆದ್ಬಿಟ್ಟು ದಾಟೋದು ಒಂದ್ ಮೋಡಿ ಅಂತ. ಒಬ್ಬ ದಾಟ್ತಾರ ರಕ್ತ ಕಾರ್ಕೊಂಡು ಸತ್ತ, ಇನ್ನೊಬ್ಬ ದಾಟ್ತಾವ ವಾಂತಿ ಬೇದಿ ಬಂದ್ ಸತ್ತ. ಎಲ್ಲ ಸತ್ತು ಮಲಗ್ತಿರ್ಬೇಕಾದ್ರೆ ಒಳಗ್ ಕೂತಿದ್ಲಲ್ಲ ದುರ್ಗವ್ವ. ಈಗ ಹುಡುಗರಿಗೆ 257 ಒಕ್ಕಲಿಗ ಮನದೇವತೆ ಅವಳು ಎದ್ದು ಓಡೋದ್ಲಂತೆ. ಎಲ್ಲಿಗೆ? ಕೊಡೇಕಲ್ಲನ್ನು ಕೆಳಗೆ ಮಲಗಿದ್ರಲ್ಲ ಪರಂಜ್ಯೋತಿ ಅವ್ರನ್ನ ಎಬ್ಸಿದ್ಲಂತೆ. ನಿನಗಿಂತಲೂ ಒಂದು ಕೈ ಮೇಲು ಕಿಡಗಣ್ಣ ರಾಚಪ್ಪಾಜಿ ನಿನ್ ಶಿಷ್ಯ, ನನ್ನ ವಂಶವನ್ನ ನಿರ್ವಂಶ ಮಾಡ್ಬಿಡ್ತಾವನೇ, ಎದ್ದು ಬಾ. ಆಗ ಕೊಡೇಕಲ್ಲನ್ನು ಕೆಳಗೆ ಮಲಗಿದ್ದ ಪರಂಜ್ಯೋತಿಯವರು ಎದ್ದು ಬಂದು, ರಾಚಪ್ಪಾಜಿ, ನಾವು ಶರಣ ರಕ್ಷಕರಾಗಬೇಕೆ ಹೊರತು ಶರಣ ಭಕ್ಷಕರಾಗಬಾರ್ದು. ಅವ್ರಿಗೆಲ್ಲ ಮಟ್ಟಿ ಕಪ್ಪು ಧೂಳ್ತ ಹಾಕ್ಸಿ ಮೇಲೆ ಕೆಪ್ಸು. ಎಲ್ಲರಿಗೂ ಮಟ್ಟಿ ಕಪ್ಪು ಧೂಳ್ತ ಹಾಕಿದ ಕೂಡಲೇ ಮಲಗಿದ್ದವ್ರ ರೀತಿ ಎಲ್ಲ ಎದ್ದು ಕೂತ್ಕೊಂಡ್ರು. ಆಗ ದುರ್ಗವ ಹೇಳ್ತಾಳೆ, ನಾನಿಲ್ಲಿದ್ರೆ ಈ ಜನ ನನ್ನ ಉಪಯೋಗಿಸ್ಕೊಂಡು ಮಾಟ ಮಂತ್ರಗಳನ್ನು ಮಾಡಿ ಕೆಟ್ಟದ್ದನ್ನೇ ಮಾಡ್ತಾರೆ. ಮಾಟ ಮಂತ್ರಗಳ ಮೋಡಿಯನ್ನು ಹಾಕಿ ನಿನ್ನ ಜೊತೆಲಿ ಬಂದ್ಬಿಡ್ತೀನಿ, ನನ್ನ ಕರ್ಕೊಂಡು ನಡಿ ಎಂದಾಗ, ಬಾ ದುರ್ಗವ್ವ, ಮುಂದೆ ಕೊಳ್ಳೆಗಾಲದ ಪಕ್ಕದಲ್ಲಿ ಬರ್ತಕ್ಕಂಥ ಕುರುಬನಕಟ್ಟೆ ಎಂಬ ಸುಕ್ಷೇತ್ರದಲ್ಲಿ ಮಲಯಾಳದ ಮಾರಮ್ಮ ಎಂಬ ಹೆಸರಿನಿಂದ ನೆಲೆಗೊಳ್ಳುವಂತೆ ಮಾಡ್ತೀನಿ, ಬಾ. ನೀವು ಕುರುಬನಕಟ್ಟೆಗೆ ಹೋದಾಗ ನೋಡಿ, ಚೆನ್ನಯ್ಯ ಗದ್ದಿಗೆ ಮತ್ತು ಚೆನ್ನಯ್ಯ ಲಿಂಗಯ್ಯನವ್ರ ಗದ್ದಿಗೆ ಎದುರುಗಡೆ ಈಚೆ ಒಂದು ಪುಟ್ಟ ಗುಡಿ ಇದೆ. ಅಲ್ಲಿ ಕುಂಕುಮಾರ್ಚನೆ ಮಾಡ್ತಾನೆ ಇರ್ತಾರೆ. ಅವಳೇ ಮಲಯಾಳದ ಮಾರಮ್ಮ. ತಡೆ ಒಡಿಸಿದ್ರೆ ಗಾಳಿ ಗಾಚಾರ ಮತ್ತೊಂದು ಮಗದೊಂದು ಎಲ್ಲ ಶುಭವಾಗೋದು ಆ ಕುರುಬನಕಟ್ಟೆ ಕ್ಷೇತ್ರದಲ್ಲಿ ಅವಳ ಶಕ್ತಿಯಿಂದ. ಅವಳು ಉತ್ತರದಿಂದ ಬಂದವಳು. ಅವಳನ್ನು ಕರ್ಕೊಂಡು ಕಾಗಿನೆಲೆ ಎಂಬತಕ್ಕಂಥ ಊರಿಗೆ ಬರ್ತಾರೆ ಪರಂಜ್ಯೋತಿಯವರು. ಕಲ್ಯಾಣಮ ಬಸವಲಿಂಗಯ್ಯ ಎಂಬತಕ್ಕಂಥ ದಂಪತಿಗಳಿಗೆ ಒಬ್ಬಳೇ ಮಗಳು. ಅವಳ ಹೆಸರು ಶಿವಲೀಲೆ. ಕಂಡಾಯವನ್ನು ಒತ್ತು ಬಂದ ಅವಳ ಮನೆ ಬಾಗಿಲಿಂತು, ಧರ್ಮೋ ಧರ್ಮ ಭಿಕ್ಷಾ ಗುರುಕೋರನೆ ಭಿಕ್ಷಾ ನೀಡಿರುವ ಹೆಣ್ಣು ಸಂಸಾರ ಭಿಕ್ಷಾ, ಧರ್ಮೋ ಧರ್ಮ ಭಿಕ್ಷಾ ನೀಡಿರುವ ಹೆಣ್ಣು ಸಂತಾನ ಭಿಕ್ಷಾ, ಧರ್ಮೋ ಧರ್ಮ ಭಿಕ್ಷಾ ಅಂತ ಕೂಗಿದ ಕೂಡಲೇ ಮುತ್ತಿನ ಮರದಲ್ಲಿ ಮುತ್ತು ರತ್ನ ತುಂಬ್ಕೊಂಡ್ಬಂದ್ಲು. ಯಾರು? ಕಲ್ಯಾಣಮ್ಮ. ಸ್ವಾಮಿ, ನೀವ್ಯಾರೋ ಗೊತ್ತಿಲ್ಲ, ತಗೊಳ್ಳಿ ಮುತ್ತು ರತ್ನವನ್ನ ಅಂದಾಗ ಒಲ್ಲೆ ಮುತ್ತು ರತ್ನನೇ ಮುಗ್ಗುಲ್ ಜೋಳ ಅನ್ನುವ ನೀವು ಇನ್ನೇನು ಬಯಸ್ಕೊ ಬಂದಿದ್ದೀರಿ ಸ್ವಾಮಿ? ಶರಣ ದಂಪತಿಗಳಿಗೊಬ್ಬಳೇ ಮಗಳಾಗಿರಬೇಕು, 7 ವರ್ಷದ ಎಳೆಬಾಲೆ ಅವಳಾಗಿರಬೇಕು ಅಂತ ಮಗಳು ನಿನ್ನ ಮನೆ ಒಳಗಿದಾಳಲ್ಲ, ಅವಳ ನೆತ್ತಿ ಮುತ್ತಿನ ಜೋಳಿಗೆಗೆ ಹಾಕು ತಾಯಿ. ಮುಪ್ಪುರದ ಭಾಗ್ಯವನ್ನು ಕೊಟ್ಟವಳನ್ನ ಕಾಪಾಡ್ತೀನಿ. ತೊಲಗೋಗ ಆಚೆ. ನಿನ್ನ ಆಪಲ್ ಬಂದು ಚಾಪಲ್ ಸುತ್ತ ಹೋಗ ನೆಗದು, ನೆಲ್ಲಿಕಾಯಾಗ ಸಿಗಿದ್ದು ಸೀಗಕಾಯಿ ಒಗದ್ದು ಹೊಂಗಕಾಯಿ ನಿನ್ನ ಕಣ್ಣು ಹಿಂಗೋಗ, ನಿನ್ನ ಕಣ್ಣು ಪೈರು ಬರ ನೆಜ್ಜೆಗೆ ಎಜ್ಜಿರ್ತೀನಿ, ನಿನ್ನ ತಿಥಿ ಮಾಡ ನೈಸ್ತೊಡ್ದಾಗ ನೀನು ಕರಿನಾರೋ ಖರ್ಚು, ನೀನು ದೊಡ್ಡ ರೋಬರ. ಇಲ್ಲಿ ಕೂತ್ರಿ ಹೆಂಗ್ ಸರ್ ಬೋಯತ್ ಕಲ್ತ್ಕೊಂಡ್ರಲ್ಲ? ಇಲ್ಲ, ಒಳ್ಳೆಯವರು ಕಣವರು. ನಾ ಬೈತಿದ್ನೋ, ಅವಳು ಒಳಗೆ ನುಕ್ಕ ಬಯಸ್ತಿರೋದು. ಒಂದು ಇನ್ನೊಬ್ಬಳಿ ಹೆಣ್ಣು ಮಗಳು ಕೇಳ್ಕೊಂಬಂದವನೇ ಧಡಕನ ಬಾಗ್ಲ ಹಾಕೊಂಡು ಮನೆ ಒಳಗೆ ಹೊರಟು ಹೋದ್ಲಲ್ಲ. ಪರಂಜ್ಯೋತಿ ಉಸಿರೆಗೆ ನಗ್ತಾ ಊರ ಅಂಕದ ಬಾಗ್ಲ ಹತ್ರ ಬಂದ್ರಂತೆ. ಆ ಮಗು ಅಲ್ಲೇ ಆಟ ಆಡ್ತಿತ್ತು. ಯಾವುದು? ಶಿವಲೀಲೆ. ಮಗುವಿಗೆ ಗೊತ್ತಾಗದ ಹಾಗೆ ಮಗುವಿನ ತಲೆ ಮೇಲೆ ವಿಭೂತಿಯನ್ನು ಪ್ರೋಕ್ಷಣೆ ಮಾಡಿಬಿಟ್ಟು ಬಂದ್ಬಿಟ್ರು. ಇದಕ್ಕಿದ್ದಾಗ ಮಗು ಬಾಯಿ ಪಡ್ಕೊಂಡು ತಾಯಿ ಹತ್ರ, ಅಮ್ಮ ಮಾತು ಬರದೆ ತಡವರಿಸುತ್ತ ಯಮ ಚಳಿ ಜ್ವರ ಬಂದು ಗಡಗಡನೆ ನಡುಗುತ್ತ. ಆ ಯಮ ಚಳಿ ಜ್ವರ ಬಂದು ಗಡಗಡನೆ ನಡುಗುತ್ತಿರಬೇಕಾದ್ರೆ ಅಯ್ಯೋ ಅವ್ನ ಕಣ್ಣಿಗೆ ಹೋಗೋ, ಅವ್ನ ಕಾಲು ಸೇದೋಗ, ಅವ್ನ ಕೈ ಬಿದ್ದೋಗ, ನನ್ನ ಮಗು ಹಿಂಗೆ ಕೇಳಿದ್ನು, ನನ್ನ ಮಗುಗೆ ಎಂತ ರೋಗ ಬಂತು, ಎಂತ ಜ್ವರ ಬಂತು ಅಂತ ತಣ್ಣೀರ್ ಬಟ್ಟೆ ನನಗಾಕಿ ಕಷಾಯ ಮಾಡಿ ಕುಡಿಸಿ ಮಗುನ ಸಮಾಧಾನ ಮಾಡ್ತಾಳೆ. ಕ್ಷಣ ಮಾತ್ರದಲ್ಲಿ ಸತ್ತು ಎಡವಾಗಿ ಮಲಗಿದೆ ಮಗು. ಸತ್ಯವಾಯ್ತು. ಊರಿಗೆ ಜನರೆಲ್ಲ ತುಂಬ್ಕೊಂಬಿಟ್ರು. ಏನೇ ಇದು ಅನ್ಯಾಯ! ಎಂಥ ಚಂದೊಳ್ಳೆ ಮಗುವನ್ನ ರೋಗ ರುಜಿನವಿಲ್ಲದೆ ಭಗವಂತ ಇಷ್ಟು ಬೇಗ ಕಿತ್ಕೊಂಡ್ಬಿಟ್ಟಲ್ಲಿ. ಎಂಥ ಸಾವು, ಎಂಥ ಸಾವು, ಎಂಥ ಸಾವು! ಊರು ಜನರೆಲ್ಲ ಗೋಳಾಟ ತಡಿಲಾರದೆ ಊರ ಆಚೆರು ಮಸಾಣದಲ್ಲಿ ತಕೊಂಡೋಗಿ ಮಗುನ ಮಣ್ಣು ಮಾಡ್ತಾವ್ರೆ. ಇಲ್ಲಿ ರಾಚಪ್ಪಾಜಿ ಚೆನ್ನಾಜಮ್ಮ ಬಂದು ಹೇಳಿದ್ರು, ಗುರುಗಳೇ ನೀವು ಆ ಹೆಣ್ಮಕ್ಳು ನಮ್ಮ ಶಿಷ್ಯಳ ಬರ್ತಾಳೆ ಅಂತ ಕೇಳಿದ್ರಿ, ಆ ಹುಡುಗಿ ಸತ್ಯ ಹೋಯ್ತಂತೆ. ಇಲ್ಲಪ್ಪ, ಅವಳಿಗೆ ಸಾವಿಲ್ಲ, ಸತ್ತೋಗಿ ಮಣ್ಣು ಮಾಡ್ತಾವ್ರೆ. ಕೊಡುವುದಿಲ್ಲ ಅಂತ ಹೇಳುವ ಗಂಡ ಹೆಂಡ್ತಿರ ಪಾಲ್ಗಳು ಸತ್ತೋಗಿದ್ದಾಳೆ ಹೊರ್ತು ಅವಳು ಕಿಡಗಣ್ಣ ಪಾರ್ವತಿ ಇವತ್ತು ರಾತ್ರಿ ನಮ್ಮ ಜೊತೆಲಿ ಬರ್ತಾಳೆ. ತಗಳಪ್ಪ, ಸತ್ತು ಮಣ್ಣು ಮಾಡಿರೋ ಮಗಳೆದ್ದು ಬರ್ತಾಳ? ಏನೋ ಗುರುಗಳು ಅಂತಾರೆ, ಒಂದು ಗೊತ್ತಾಗಲ್ಲ. ಅರ್ಧರಾತ್ರಿಯ ಸಮಯದಲ್ಲಿ ಪರಂಜ್ಯೋತಿಯವರೆಲ್ಲಾರನ್ನು ಕರ್ಕೊಂಡು ಕಾಗಿನಲ್ಲಿ ಊರಾಚೆ ಇರೋ ಮಶಾಣದ ಹತ್ರ ಬಂದು ಮಣ್ಣು ಮಾಡಿಬಿಟ್ಟು ಹೋಗಿದ್ದರಲ್ಲ, ಅಲ್ಲಿ ನಿಂತು ಕರೀತಾರೆ. ದೊಡ್ಡವರ ಶಿಷ್ಯಳಾಗಿ ದೊಡ್ಡಮ್ಮ ತಾಯಿಯೆನಿಸಿ ಎಂದು ಬಾರವ್ವ ಮಗಳೇ, ದೊಡ್ಡವರ ಶಿಷ್ಯಳಾಗಿ
ದೊಡ್ಡಮ್ಮ ತಾಯಿಯೆನಿಸಿ ಎದ್ದು ಬಾರವ್ವ ಮಗಳೇ, ಮುಟ್ಟನಲ್ಲಿ ಗೋಪು ನಿನಗಾಗಿ ಕಾದಿದುದು, ಪ್ರತ್ಯೇಕ ಜಾತ್ರೆ ಕಟ್ಟುವುದು, ಎದ್ದು ಬಾರವ್ವ ಮಗಳೇ, ಎದ್ದು ಬಾರವ್ವ. ಒಂದೇ ಸಾರಿ ಭೂಮಿಯನ್ನು ಮಗದ ಮೇಲೆ ಕೆತ್ತು ಬಂದು, ಆ ಭೂಮಿಯನ್ನು ಮಗದ ಮೇಲೆ ಕೆತ್ತು ಬಂತಲ್ಲ, ನಿನ್ನೆ ತನಕ ನೀನು ಶಿವಲೀಲೆ, ಇವತ್ತು ನನ್ನ ಶಿಷ್ಯಳಾದ ದರಗ ದೊಡ್ಡವರ ಶಿಷ್ಯಳಾದ ದೊಡ್ಡಮ್ಮ ತಾಯಿ ಎಂಬುದಾಗಿ ನನ್ನ ಹೆಸರಾಗಲಿ. ಅವಳೇ ದೊಡ್ಡಮ್ಮ ತಾಯಿ, ಕಿಡಿಗಣ್ಣ ಪಾರ್ವತಿ ಅಂತ ಹೆಸರಾಗಿ ನಿನಗೆ ಮುಟ್ಟನಳ್ಳಿ ತೋಪ್ನಲ್ಲಿ ಪ್ರತ್ಯೇಕವಾದ ಜಾತ್ರೆ ಕಟ್ಟುತ್ತೆ ಬಾರವ್ವ ಅಂತ ಜೊತೆಲಿ ಕೋರ್ಕೊಂಡು ಬರ್ತಾ ಇದ್ದಾರೆ. ಒಬ್ಬೊಬ್ಬರು ಶರಣರು ಈ ಸಿದ್ದಪ್ಪಾಜಿಯವರ ಒಂದು ಪವಾಡ ಬರೋದು ಕೊನೆ ಭಾಗ ನೋಡಿ. 3 ಕತೆ ಕೇಳದ ಭಾಗ್ಯ. ಕೈಲಾಸದಿಂದ ಪ್ರಾರಂಭವಾದ ಕತೆ ಅಣ್ಣ ಬಸವಣ್ಣನವರು ಕಲ್ಯಾಣ ಪಟ್ಟಣದಲ್ಲಿ ಪರಂಜ್ಯೋತಿಯವರು ಪ್ರವೇಶವಾಗಿ, ಅಲ್ಲಿಂದ ದೊಡ್ಡಮ್ಮ ತಾಯಿ, ರಾಚಪ್ಪಾಜಿ, ಚೆನ್ನಾಜಮ್ಮ, ಪಲಾರ್ದ ಎಲ್ಲರೂ ಯಾವ್ಯಾವ ರೀತಿ ಎಲ್ಲೆಲ್ಲಿ ಬಂದು ಸೇರ್ಕೊಂಡ್ರು ಅಂತ ಕೊನೆಗೆ ಬಂದು ಬಪ್ಪಣ್ಣಪುರದಿಂದ ಕೊನೆಗೆ ಸಿದ್ದಪ್ಪಾಜಿಯವರ ಪವಾಡಗಳಲ್ಲಿ ಕತೆ ಕೊನೆ ಆಗೋದು. 3 ಕತೆ ಕೇಳದ ಭಾಗ್ಯ ಸಿಗುತ್ತೆ ನಮಗೆ. ಹಂಗಂದ್ರೆ ಸುಮಾರು ಜನಕ್ಕೆ ಯೋಗವ ಅಂತಿದ್ದು ಇದು ಬೇರೆ ಹೇಳ್ಬಿಟ್ಟ ಅಂತ. ಅವರ ಒಂದು ಪವಿತ್ರವಾಗಿರ್ತಕ್ಕಂಥ ಸಿದ್ದಪ್ಪಾಜಿಯವರ ಒಂದು ಪವಾಡಗಳ ಮೆರೆದಂತ ಭಗವಂತನ ಪವಾಡ ಅಂದ್ರೆ ನಾವು ತಿಳ್ಕೋಬೇಕಾಗಿರೋದು ಏನು ಗೊತ್ತೇ, ಕುಲಕ್ಕೆ ಮೃತ್ತು ಕೊಡಲಿ ಕಾವು ಅಂತ ಏನಂತೀವೋ, ಹುಟ್ಟಿದಂತ ನಮ್ಮವರೇ ನಮಗೆ ಮೋಸವನ್ನ ಮಾಡ್ತಾರೆ. ಹುಟ್ಟುತ್ತಾ ಅಣ್ಣ ತಮ್ಮದಿರು, ಬೆಳೀತಾ ದಾಯಾದಿಗಳು, ಮಕ್ಕಳು ಹುಟ್ಟಿ ಆ ಕುಲಕ್ಕೆ ಕೆಟ್ಟದ್ದನ್ನ ಮಾಡ್ತಾರೆ ಅನ್ನೋದಕ್ಕೆ ಜೊತೆಗೆ ಅಹಂಕಾರಿಗಳಾಗಿ ಮೆರೀತಿದ್ದವರು ಯಾವ ರೀತಿಯಾಗಿ ತಮ್ಮ ಗರ್ವವನ್ನು ಕಳ್ಕೋಬೇಕಾಗತ್ತೆ. ಸಿದ್ದಪ್ಪಾಜಿ ಪರಮಾತ್ಮ ಅವನ್ನೇ ಬಿಡ್ಲಿಲ್ಲ ನಮ್ಮ ಕುಲದವರು, ಅಂದ್ರೆ ವಿಶ್ವಕರ್ಮದವರೇ ಅವನಿಗೆ ಕೊಡಬಾದ ಶಿಕ್ಷೆಗಳನ್ನು ಕೊಟ್ಟರು. ಆ ಶಿಕ್ಷೆ ಕೊಟ್ಟು ಶಾಪಕ್ಕೆ ಗುರಿಯಾಗಿ ಆ ಶಾಪ ಕೊಟ್ಟದ್ದಕ್ಕೆ ಅವರ ಒಂದು ಕುಲ ಉದ್ಧಾರ ಆಯಿತು. ಚಪ್ಪಾಳೆ ಹೊಡಿರಿ. ಈ ಕಥೆಯ ಕೊನೆ ಭಾಗದಲ್ಲಿ ಅದೇ ಮುಖ್ಯವಾಗಿ ಬರೋದು. ಶಾಪ ಕೊಡದೇ ಇದ್ರೆ ಇವರು ಪರಮಾತ್ಮ ನಂಬ್ತಾ ಇರ್ಲಿಲ್ವೋ ಏನೋ, ನಾವು ನಂಬ್ತಿರ್ಲಿಲ್ವೋ ಏನೋ. ಕೊಟ್ಟದ್ದಕ್ಕೆ ಭಗವಂತನಿಗೆ ನಾವು ಭಕ್ತಿಯಿಂದ ಅವನ ಶಾಪನ ವಿಮೋಚನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಶಾಪ ಇಲ್ಲ, ಈಗ ಕಥೆಯಲ್ಲಿ ಬರುತ್ತೆ ಕೊನೆಯಲ್ಲಿ. ಅದಕ್ಕೆ ಆ ಭಗವಂತನನ್ನು ಸ್ಮರಣೆ ಮಾಡಬೇಕು. ಪರಮಾತ್ಮನಾದ ಸಿದ್ದಪ್ಪಾಜಿಯವರಿಗೆ 777 ಸತ್ವ ಪರೀಕ್ಷೆಗಳು ಮಾಡಿದ್ರು ಅಂದಮೇಲೆ ನಾನು ನೀವು ಯಾವ ಲೆಕ್ಕ? ಭಗವಂತನ್ನೇ ಪರೀಕ್ಷೆ ಮಾಡಿದ ಮೇಲೆ ಈ ಮಾನವರು. ಬಸವಣ್ಣವ್ರ ಕಾಲದಲ್ಲಿ ಆಡ್ಕೊಳ್ಳೋರು ಇದ್ರು ಅಂದಮೇಲೆ ಕಾಡ್ಕೋತ್ನಳ್ಳಿಲಿಲ್ದೆ ಉಂಟ ಎಲ್ಲ ಕಡೆ ಇದ್ದಾರೆ. ಅವರಿದ್ರೇನೆ ನಮಗೆ ಒಂದು ಬಲ, ಆಡ್ಕೊಳ್ಳೋರಿದ್ರೇನೆ ನಮಗೊಂದು ಛಲ. ನಮಗೆ ಯಾರು ಆಡ್ಕೊಳ್ಳೋರಿಲ್ಲ, ಎದುರಾಳಿಗಳಿಲ್ಲ ಅಂದ್ರೆ ನಮ್ಮನ್ನು ತಡೆಯೋಕ್ಕಾಗಲ್ಲ. ನಾವೇ ದೇವಸ್ಥಾನದೊಳಗೆ ಕೂತ್ಕೊಂಡ್ಬಿಡ್ತೀವಿ, ದೇವರು ಅನ್ಸ್ಕೊಂಡ್ಬಿಡ್ತೀವಿ. ಅದಕ್ಕೆ ಆ ಭಗವಂತನ್ನೇ ಪರೀಕ್ಷೆ ಮಾಡೋರು. ಅದಕ್ಕೆ ಈಗ ಅವನ್ನ ಗುಡಿ ಕಟ್ಟಿ ಪೂಜೆ ಮಾಡ್ತೀವಿ, ಅವನ್ನ ಗುಡಿ ಕಟ್ಟಿ ಕೈ ಮುಗಿತೀವಿ. ಸಕಲರಿಗೂ ಸಿದ್ಧ ಬಯಸುವ ಸಿದ್ದಪ್ಪಾಜಿ ಅಂತ ಕೊಂಡಾಡ್ತೀವಿ ಈ ಮಹಾಮಹಿಮನ. ಅದಕ್ಕೆ ಯಾಡ್ಲಿ ಕಳ್ಳಿಯಾಲು 3 ಕಣ್ಣಿಗ, ಯಜ್ಞದಾಲು 6 ಕಣ್ಣಿಗ ಸೇವಿಸಿ, ಭಗ್ಗಲಾರದ ಹಲಗೂರು ಪಾಂಚಾಳಗೇರಿಯ ಭಗ್ಗಿಸಿದ ಘನ ನೀಲಿ ಸಿದ್ದಪ್ಪಾಜಿ ನಿಮಗೆ ಶರಣ. ಸಿದ್ದಪ್ಪಾಜಿಯವರ ಪಾದಕ್ಕೆ, ಸ್ವಾಮಿಯವರ ಪಾದಕ್ಕೆ, ಆಡುಪಟ್ಟಣದಲ್ಲಿ ಸಿದ್ದಪ್ಪಾಜಿ ಪಾದಕ್ಕೆ, ಕಾಳಮ್ಮ ತಾಯಿ ಪಾದಕ್ಕೆ, ಸಿದ್ದೇಶ್ವರ ಪಾದಕ್ಕೆ, ವೀರಭದ್ರೇಶ್ವರ ಪಾದಕ್ಕೆ, ಬಾಲಭೈರವನ ಪಾದಕ್ಕೆ.
ಮಠದ ಸ್ವಾಮಿ ರಾಜಪಾದಿ ಮಾತಯ್ಯರ ಜೊತೆಯಲ್ಲೇ ನೆರೆದಂತ ಗಾರುಡಿಗರ ಜೊತೆಯಲ್ಲಿ ರಣವಾಡಿಯ ನೀಗೆತ್ತು ಚೆನ್ನ ಚಂದದ್ದು ಪಡೆದ ಸ್ವಾಮಿ ಮಠದ ಸ್ವಾಮಿ ನಮ್ಮ ಸ್ವಾಮಿ ಮಠದ ಸ್ವಾಮಿ ಪರಂ ಜ್ಯೋತಿ ಮಠದ ಲಿಂಗಯ್ಯ ಸಕ್ಕರೆಯ ಪಟ್ಟಣದ ಗುರುಗಿರಿ ಬಸಪ್ಪನವರ ಅವಳಿ ಪಟ್ಟಣ ಪಡೆದ ಸ್ವಾಮಿ ನಮ್ಮ ಸ್ವಾಮಿ ಮಠದ ಸ್ವಾಮಿ ಹೌದು ನಮ್ಮ ಸ್ವಾಮಿ ಮಠದ ಸ್ವಾಮಿ ಹೆಂಕಲ ರಾಜಕ್ಕೆ ಹೆಣ್ಣ ಬಡಗಲ ರಾಜಕ್ಕೆ ತಮ್ಮ ಹೆಂಕಲ ರಾಜಕ್ಕೆ ಹೆಣ್ಣ ಬಡಗಲ ರಾಜಕ್ಕೆ ತಮ್ಮ ಮಠದ ಸ್ವಾಮಿ ನಮ್ಮ ಸ್ವಾಮಿ ಮಠದ ಸ್ವಾಮಿ ಪರಂ ಜ್ಯೋತಿ ಮಠದ ಲಿಂಗಯ್ಯ ಕಾಪಾಡು ಮಂಟೇದ ಸ್ವಾಮಿ ನಮ್ಮ ಕೈ ಬಿಡದೆ ಕಾಪಾಡು ಸ್ವಾಮಿ ಕಾಪಾಡು ಮಂಟೇದ ಸ್ವಾಮಿ ನಮ್ಮ ಕೈ ಬಿಡದೆ ಕಾಪಾಡು ಸ್ವಾಮಿ ಮೈಸೂರು ರಾಜರ ಮಗಳನ್ನು ನೀ ಪಡೆದು ತಾಯಿ ನೀ ಮಾಡಿದ ಸ್ವಾಮಿ ನಮ್ಮ ಸ್ವಾಮಿ ಮಠದ ಸ್ವಾಮಿ ಹೌದಪ್ಪ ನಮ್ಮ ಸ್ವಾಮಿ ಮಠದ ಸ್ವಾಮಿ ಮಡಿವಾಳ ಮಾತಯ್ಯನವರ ಸತ್ತ ಮಕ್ಕಳ ಪಡೆದು ಕೆಂಪಾಚಾರಿ ಮಗನಾಗಿ ಸಿದ್ಧಪಾದಿಯ ಮಾಡಿ ಪಟ್ಟಣದಲ್ಲಿ ನೆಲೆಸಿದ ಸ್ವಾಮಿ ಮಠದ ಸ್ವಾಮಿ ನಮ್ಮ ಸ್ವಾಮಿ ಮಠದ ಸ್ವಾಮಿ ಪರಂ ಜ್ಯೋತಿ ಮಠದ ಲಿಂಗಯ್ಯ ನಿನ್ನ ನಂಬಿದ ಬಂದಿರುವೆನೆಯ ನೀ ಕಾಪಾಡು ಮಠದ ಲಿಂಗಯ್ಯ ನೀ ಕಾಪಾಡು ಮಠದ ಲಿಂಗಯ್ಯ